ಹರೇ ಕೃಷ್ಣ. ಜಗನ್ನಾಥ ಮತ್ತೆ ಜಗನ್ನಾಥನ ಭಕ್ತರ ಲೀಲೆಗಳು. ಇದು ಒಂದೆರಡು ಲೀಲೆ ಹೇಳಿ ನಾವು ಇದನ್ನ ಸದ್ಯಕ್ಕೆ ಸ್ಟಾಪ್ ಮಾಡೋಣ. ಓಕೆ. ಇವತ್ತು ಜಗನ್ನಾಥನ ಪ್ರಸಾದದ ಮಹಿಮೆ ಬಗ್ಗೆ ಮಾತಾಡೋಣ. ಜಗನ್ನಾಥನ ಪ್ರಸಾದ ಯಾರು ತಿಂದಿದ್ದೀರಾ, ಅದರ ಹಿನ್ನೆಲೆ ಏನು, ಆ ಪ್ರಸಾದದ ಹಿನ್ನೆಲೆ ಏನು, ಯಾಕೆ ಆ ಪ್ರಸಾದ ಮಾಡ್ತಾರೆ ಜಗನ್ನಾಥನಿಗೆ, ಯಾಕೆ ಅದನ್ನೇ ಮಾಡ್ತಾರೆ, ಚಪ್ಪನ್ ಭೋಗಲ್ಲಿ ಯಾಕೆ ಅದನ್ನೇ ಮಾಡ್ತಾರೆ, ಯಾಕೆ ವೆರೈಟಿ ಮಾಡೋದಿಲ್ಲ, ಉಪ್ಪಿಟ್ಟು ಯಾಕೆ ಮಾಡೋದಿಲ್ಲ, ಕೇಸರಿಬಾತ್ ಯಾಕೆ ಮಾಡೋದಿಲ್ಲ, ಗೀ ರೈಸು ವಾಂಗಿಬಾತ್ ಯಾಕೆ ಮಾಡೋದಿಲ್ಲ ಅಲ್ವಾ, ಪ್ರಶ್ನೆ ಬರುತ್ತೆ. ಒಂದೊಂದು ಚಪ್ಪನ್ ಭೋಗಲ್ಲಿ 56 ಐಟಮ್ಸ್ ಇರುತ್ತೆ. ಒಂದೊಂದು ಭೋಗನೂ ಕೂಡ ಒಬ್ಬೊಬ್ಬ ಶುದ್ಧ ಭಕ್ತರ ಹಿನ್ನೆಲೆ ಇರುತ್ತೆ. ಭಗವಂತ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಭಗವಂತನನ್ನ ಭಯದಿಂದ ಭಕ್ತಿ ಮಾಡಬಾರದು, ಪ್ರೀತಿಯಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ನಾವ್ ಏನ್ ಅರ್ಪಣೆ ಮಾಡಿದ್ರು ಭಗವಂತ ಸ್ವೀಕಾರ ಮಾಡುತ್ತಾನೆ. ಜಗನ್ನಾಥಲ್ಲಿ ಈಗ ತುಂಬಾ ಫೇಮಸ್ ಪ್ರಸಾದ, ಎಲ್ಲಾನು ಫೇಮಸ್. ಚಾಡೆ ನೇಡ ಅಂತ ಹೇಳ್ತಾರೆ, ಕೆಲಗಡೆ ಚಾಡೆ ನೇದ ಅಂತ ಹೇಳಿ. ಚಾಡೆ ನೇದ ಈಗ ಖಾಜಾ, ಚಾಡೆ ನೇದ ತುಂಬಾ ಇಂಪಾರ್ಟೆಂಟ್ ಏನು ಪ್ರಸಾದ. ಅದನ್ನ ತಿಂದೆ. ಕಿಚಡಿ, ಕರ್ಮಾಬಾಯಿ ಕಿಚಡಿ. ಸೊ ಇವೆಲ್ಲ ಇದ್ರ ಹಿನ್ನೆಲೆ ಅಂತ ತಿಳ್ಕೋಬೇಕು ನಾವು. ಭಗವಂತ ಯಾಕೆ ಅದನ್ನ ಶುದ್ಧ ಭಕ್ತರ ಹತ್ರ ಸ್ವೀಕಾರ ಮಾಡ್ತಾನೆ ಅದೇ ಹೇಳಿದ, ನಾವು ತಗೊಂಡೋಗಿ ಕೊಡಬಾರ್ದು ಜಗನ್ನಾಥನಿಗೆ. ಮನೇಲಿ ಬೇಕಾದ್ರೆ ಆಫರ್ ಮಾಡ್ಬೋದು ಫೋಟೋ ಮುಂದೆ. ಓಕೆ. ಭಗವಂತನಿಗೆ ಭೋಗಕ್ಕೂ ಕೂಡ ಒಂದು ನಿಯಮ ಇದೆ. ಶುದ್ಧ ಭಕ್ತರು ಏನ್ ಮಾಡಿದ್ದಾರೆ ಭಗವಂತನಿಗೆ ಆಫರ್ ಅದನ್ನೇ ಮಾಡ್ಬೇಕು ನಾವು. ಓಕೆ. ಈಗ ಇನ್ನೊಬ್ಬ ಮಹಾಭಕ್ತ, ಸೋನ ಮಹಾಪಾತ್ರ ಅವನ ಹೆಸರು. ಅವನು ಆ ಭಕ್ತ ಭೋಗ ಪಂಡ. ಅವನು ಜಗನ್ನಾಥಪುರಿನಲ್ಲಿ ಚಪ್ಪನ್ ಭೋಗ ಪ್ರಿಪೇರ್ ಮಾಡುವಂತ ಸೇವೆ ಅವನಿಗೆ. ಪ್ರತಿದಿನ ಭಗವಂತನಿಗೆ ಚಪ್ಪನ್ ಭೋಗ ಮಾಡ್ತಿರ್ತಾನೆ. ಚಪ್ಪನ್ ಭೋಗ ಪ್ರಿಪೇರ್ ಮಾಡ್ಬೇಕಾದ್ರೆ ಅಡಿಗೆ ಮನೆಯಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಧಾನ್ಯ ಕಾಳುಗಳು ಅವು ಇವು ಚೆಲ್ತಿರುತ್ತೆ ಅಡಿಗೆ ಮನೆಯಲ್ಲಿ. ಗಮನಿಟ್ಟು ಕೇಳಿಸ್ಕೊಳ್ಳಿ. ಭಗವಂತ ಅಂದ್ರೆ ಏನ್ ಅರ್ಥ ಆಗುತ್ತೆ ಇವಾಗ ನಮ್ಗೆ, ಭಕ್ತಿ ಅಂದ್ರೆ ಏನಂತ ಅರ್ಥ ಆಗುತ್ತೆ. ಚೆಲ್ಲಿರುತ್ತೆ ಕಾಳುಗಳು, ಅದನ್ನ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಅಲ್ವಾ. ಅಡಿಗೆ ಮನೇಲಿ ಹೆಂಗಿರುತ್ತೆ, ನಮ್ಮ ಅಡಿಗೆ ಮನೆ ಅಲ್ಲ, ಕಿಚನ್ ಅಲ್ಲಿ, ಜಗನ್ನಾಥನ ಪುರಿ ಜಗನ್ನಾಥನ ಕಿಚನ್. ಸರಿ, ಏನಾಯ್ತು, ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕಾಳುಗಳು ಅವು ಇವು ಚೆಲ್ಲಿರುತ್ತೆ. ಇವನ್ ಸೋನ ಮಹಾಪಾತ್ರ ಏನ್ ಮಾಡ್ತಾನೆ, ಭಕ್ತ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾನೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಮನೆಗೆ ತಗೊಂಡೋಗ್ತಾನೆ. ಪ್ರತಿದಿನ ಮನೆಗೆ ತಗೊಂಡೋದು ಅವನೇನ್ ಮಾಡ್ತಾನೆ, ಅದಕ್ಕೊಂಚೂರು ಏನೋ ಅದು ಇದು ಹಾಕಿ, ಅಕ್ಕಿ ಹಿಟ್ಟು, ಸಕ್ಕರೆ, ಒಂಚೂರು ತುಪ್ಪ ಏನೋ ಹಾಕಿ ಅದನ್ನ ಹುರಿದು ಅದನ್ನ ಒಂದು ಐಟಮ್. ಇವತ್ತು ನಾವು ಜಗನ್ನಾಥಪುರಿಗೆ ಹೋದ್ರೆ ಅದನ್ನ ತಿನ್ಬಹುದು ನಾವು. ಸೋನ ಮಹಾಪಾತ್ರದ ಭೋಗ ಕೊಡ್ರಿ ಅಂದ್ರೆ ಕೊಡ್ತಾರೆ ಪಂಡಾಸ್, ಸೋನ ಮಹಾಪಾತ್ರ. ಅವರೆಲ್ಲ ಶುದ್ಧ ಭಕ್ತರು. ಅದೇ ಹೇಳ್ದು, ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಅರ್ಹತೆ ಇಲ್ಲ. ಶುದ್ಧ ಭಕ್ತರ ಹೆಸರು ಹೇಳಕ್ಕೂ ನಮ್ಗೆ ಅರ್ಹತೆ ಇಲ್ಲ. ನಾವೇನ್ ಮಾಡ್ತೀವಿ ಅಂತ ಭಕ್ತರ ವಿಚಾರದಲ್ಲಿ ತಾತ್ಸಾರ ಮಾಡೋದು. ಭಕ್ತಿ ಅಂದ್ರೆ ಗೊತ್ತಿಲ್ಲ, ಇಸ್ಕಾನ್ ಭಕ್ತ, ಇಸ್ಕಾನ್ ಡಿವೋಟೀಸಾ ಅಂತಾರೆ. ಓ ಅವರ ಹರೇ ಕೃಷ್ಣದವರು, ಅವ್ರು ಯಾರು ಅಲ್ಲ, ಹರೇ ಕೃಷ್ಣದವರ ಅವರು ಅಂತ ಹೇಳ್ತಾರೆ. ತಾತ್ಸಾರ. ಹಾಗಿದ್ದವ್ರಿಗೆ ಭಕ್ತಿ ಬೆಳೆಯೋದಿಲ್ಲ. ಇರೋ ಅಷ್ಟೋ ಇಷ್ಟ ಭಕ್ತಿನೂ ಕೂಡ ಅದು ನಾಶ ಆಗ್ಬಿಡುತ್ತೆ. ಚೈತನ್ಯ ಮಹಾಪ್ರಭು ವೈಷ್ಣವರ ವಿಚಾರದಲ್ಲಿ ತುಂಬಾ ಎಚ್ಚರ ವಹಿಸ್ಬೇಕು. ನಾವು ಗೊತ್ತಿದ್ದು ಗೊತ್ತಿಲ್ದೇನು ವೈಷ್ಣವರ ವಿಚಾರದಲ್ಲಿ ಅಪರಾಧ ಮಾಡಬಾರದು. ಒಂದಲ್ಲ ಒಂದಿನ ಅದು ನಮ್ಮ ಅರಿವಿಗೆ ಬಂತು, ಆ ಪ್ರಜ್ಞೆ ಯಾವತ್ತು ಬಿಡೋದಿಲ್ಲ, ಪಾಪ ಪ್ರಜ್ಞೆ. ಒಂದ್ಸಲ ಶಿಲಾ ಜಯಪ್ರಕಾಶ್ ಸ್ವಾಮಿ ಮಹಾರಾಜ್ ಹೇಳ್ತಾ ಇದ್ರು ಒಂದು ಪ್ರವಚನದಲ್ಲಿ, ಅವ್ರು ಎಷ್ಟು ಕೃಪೆ ಕೊಡ್ತಾರೆ ಭಕ್ತರಿಗೆ, ಎಲ್ಲ ಅಭಕ್ತರಿಗೆ, ಭಕ್ತರಿಗಲ್ಲ ಅಭಕ್ತರಿಗೆ, ಅಭಕ್ತರಿಗೆ ಕೃಪೆ ಕೊಡ್ತಾರೆ. ಯಾರಿಗೆ ಭಗವಂತ ನಾಮ ಹೇಳಕ್ ಅರ್ಹತೆ ಇಲ್ಲ, ದೀಕ್ಷಾಗ ಅರ್ಹತೆ ಇಲ್ಲ, ಅವ್ರಿಗೆಲ್ರಿಗೂ ಕೃಪೆ ಕೊಡ್ತಾರೆ. ಕೃಪಾ ಸಿಂಧು.
ಅದನ್ನ ಕೆಲವ್ರು ಏನ್ ಮಾಡ್ತಾರೆ, ತುಂಬಾ ಜನ ಅವರೇ ಹೇಳ್ತಾರೆ, ಮಹಾರಾಜರೇ ಹೇಳ್ತಾರೆ, ನನ್ನ ದೇಹದ ಈಗಿನ ಸ್ಥಿತಿಗೆ ಕಾರಣ ನನ್ನ ಶಿಷ್ಯಂದ್ರು. ಆ ಗುರು ಮಹಾರಾಜ ಶಿಷ್ಯಂದ್ರೆ ಅಲ್ಲ, ಎಲ್ಲಾ ಗುರು ಮಹಾರಾಜ ಶಿಷ್ಯಂದ್ರು ಎಲ್ರೂ ಅಲ್ಲ, ಕೆಲವರು ಇರ್ತಾರೆ, ಅಪರಾಧ ಮಾಡ್ತಿರ್ತಾರೆ, ಗೊತ್ತಿಲ್ಲದೆ ಅಪರಾಧ ಮಾಡ್ತಿರ್ತಾರೆ. ವೈಷ್ಣವ ಅಪರಾಧ ಏನಾಗುತ್ತೆ ಗೊತ್ತಲ್ಲ, ಅಂಬರೀಷ್ ಕತೆ ಗೊತ್ತಲ್ಲ. ನಾವು ಭಗವಂತನ ಪಾದ ಹಿಡ್ಕೊಂಡ್ರು ವೈಷ್ಣವ ಅಪರಾಧ, ಅದಕ್ಕೆ ಕ್ಷಮೆ ಇಲ್ಲ. ಎಚ್ಚರಿಕೆಯಿಂದ ಇರಬೇಕು. ಅಪರಾಧ ಮಾಡೋಕ್ ಮುಂಚೆ ಎಚ್ಚರ ಇರಬೇಕು. ಭಕ್ತರ ವಿಚಾರ ಕೇಳಬೇಕು. ದಿನ ಭಕ್ತರ ವಿಚಾರ ಕೇಳ್ತೀವಿ, ಮತ್ತೆ ಹಿಂದ್ಗಡೆಯಿಂದ ಅಪರಾಧಗಳು ಮಾಡ್ತೀವಿ. ಹಾತಿ ಮಾತಿ, ಗಜಸ್ನಾನ. ನಮ್ಗೆ ಏನ್ ಅರ್ಹತೆ ಇದೆ ಭಕ್ತರ ಬಗ್ಗೆ ಮಾತಾಡೋದಕ್ಕೆ? ಇವತ್ತು ನಮಗೆ ದಿನ ಒಂದೊಂದು ಗಂಟೆ, ಸುಮಾರು ಒಂದು 15 ದಿನ ಹೆಚ್ಚು ಕಡಿಮೆ ಆಯ್ತೇನೋ ಗೊತ್ತಿಲ್ಲ, ಪ್ರತಿ ದಿನ ನಾವು ಒಂದೊಂದು ಗಂಟೆ ಭಗವಂತನ ಶುದ್ಧ ಭಕ್ತರ ಬಗ್ಗೆ ಮಾತಾಡ್ತಾ ಇದೀವಿ. ನಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ನಾವು ಪರೀಕ್ಷೆ ಮಾಡ್ಕೋಬೇಕು. ನಮ್ಮಲ್ಲಿ ಒಂದು ಸಾಸಿವೆ ಕಾಳಷ್ಟು ಬದಲಾವಣೆ ಆಗಿದ್ರೆ ನಮಗೆ ಕೃಪೆ ಇದೆ ಅಂತ. ಇಲ್ಲ ನಮ್ದು ನಾಯಿ ಬಾಲ ಡೊಂಕು, ಅದೆಷ್ಟು ದಬ್ಬೆ ಕಟ್ಟಿದ್ರು ಅದು ಡೊಂಕೆ ಆಗುತ್ತೆ ಅಂದ್ರೆ ಏನ್ ಮಾಡಕ್ಕಾಗೋದಿಲ್ಲ. ಶ್ರವಣ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ನಮ್ಗೆ. ಶ್ರವಣ ಹೆಂಗ್ ಮಾಡ್ಬೇಕು? ಶ್ರದ್ಧಾ ಭಕ್ತಿ ಸಮನ್ವಿತ. ನಾನು ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸ್ ಹೇಳ್ಬೇಕಾದ್ರೇನೆ ಹೇಳಿದ್ದೆ, ಶ್ರವಣ ಹೇಗ್ ಮಾಡ್ಬೇಕು. ನಮ್ಮ ತಲೆಯಲ್ಲಿ ಏನು ಇರಬಾರ್ದು, ನಮ್ಮ ಹೃದಯದಲ್ಲಿ ಕಲ್ಮಶ ಇರಬಾರ್ದು. ಇರಬಾರ್ದು ಅಲ್ಲ, ಇರುತ್ತೆ, ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಸುಮ್ಮನೆ ಶ್ರವಣ ಮಾಡ್ಕೊಂಡು ಹೋಗ್ಬೇಕು. ಕೆಲವು ಭಕ್ತರು, ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಭಕ್ತರ ವಿಚಾರದಲ್ಲಿ ಎಲ್ಲ ಭಕ್ತರ ವಿಚಾರದಲ್ಲೂ ಖುಷಿ ಇದೆ, ಕ್ಲಾಸ್ ಮುಗಿದ್ಮೇಲೆ ಚರ್ಚೆ ಮಾಡ್ತಾರೆ. ಏನ್ ಚರ್ಚೆ ಮಾಡ್ತಾರೆ? ಇವತ್ತು ಪ್ರಭು ಆ ತರ ಹೇಳಿದ್ರು, ಚೆನ್ನಾಗಿತ್ತು, ಇವತ್ತು ಕಣ್ಣೀರ್ ಬಂತು. ನೆನ್ನೆ ಮಾಲೂರಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಹೋಗಿದ್ವಿ. ಅಲ್ಲಿ ಡಿವೋಟೀಸ್ ಎಷ್ಟು ಚೆನ್ನಾಗಿ, ಪ್ರಭುಜಿ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ಅರ್ಧ ಗಂಟೆ ನಾವು ಚರ್ಚೆ ಮಾಡ್ತೀವಿ, ಎಷ್ಟು ಚೆನ್ನಾಗಿತ್ತಲ್ಲ ಲೀಲೆ, ಅವನು ಎಷ್ಟು ಚೆನ್ನಾಗಿ ಲೀಲೆ ಮಾಡ್ದ ಅಂತ. ಬಟ್ ಕೆಲವು ಭಕ್ತರುಗಳಿಗೆ ಅದು ಆ ಬುದ್ಧಿ ಇರೋದಿಲ್ಲ. ಮತ್ತೆ ಮನೆ ವಿಚಾರಗಳು ಚರ್ಚೆ ಮಾಡ್ತವೆ. ಹಾಗೆ ಮಾಡಬಾರ್ದು. ನಾವು ಭಕ್ತರ ಮತ್ತೆ ಭಗವಂತನ ವಿಚಾರದಲ್ಲಿ ಭಯ ಇರಬಾರ್ದು, ಪ್ರೀತಿ ಇರಬೇಕು. ಯಾರಿಗೆ ಹೃದಯದಲ್ಲಿ ಪ್ರೀತಿ ಇಲ್ಲ ಅವ್ರು ಭಕ್ತರೇ ಅಲ್ಲ. ಇಲ್ಲಿ ಜಗನ್ನಾಥನ ಭಕ್ತ ಭಯ ಇಲ್ಲ, ಅವನಿಗೆ ಪ್ರೀತಿ ಇದೆ. ಕೆಳಗಡೆ ಬಿದ್ದಿರುವಂತ ಕಾಳುಗಳನ್ನ, ಕಾಳೆ ಏನ್ ಸಿಗುತ್ತೆ ಅದನ್ನ ತಗೊಂಡು ಹೋಗ್ತಾ ಇದ್ದ ಮನೆಗೆ. ಹೋಗ್ತಾ ಇದ್ದ ಪ್ರತಿದಿನ ಏನೋ ಒಂದು ಹೊಸ ಐಟಮ್ ಮಾಡ್ತಾ ಇದ್ದ, ಮಾಡಿ ಏನ್ ಮಾಡ್ತಾ ಇದ್ದನ್ನ ಮತ್ತೆ ಆಫರ್ ಮಾಡ್ತಾ ಇದ್ದ. ಯಾರು? ಸೋನ ಮಹಾಪಾತ್ರ ಭಕ್ತ. ಪ್ರತಿದಿನ ಸಾಯಂಕಾಲ ಜಗನ್ನಾಥನಿಗೆ ಆಫರ್ ಆದ್ಮೇಲೆ ಇವನೇನ್ ಮಾಡ್ತದ, ಇನ್ನೊಂದು ಎಕ್ಸ್ಟ್ರಾ ಆಫರ್ ತರ್ತಾ ಇದ್ದ, ಎಕ್ಸ್ಟ್ರಾ ಆಫರಿಂಗ್. ಓ ಜಗನ್ನಾಥ, ದಯವಿಟ್ಟು ಇದನ್ನ ಆಫರ್ ತಗೋ, ಈ ಭೋಗ ಅರ್ಪಣೆ ಮಾಡ್ಕೊ. ಇದೆಲ್ಲಿ ತರ್ತಾ ಇದ್ದ? ಮನೆಯಿಂದ ತರ್ತಾ ಇದ್ದ. ನಾನು ಹೇಳಿದೆ ಮನೆಯಿಂದ ತರೋಂಗಿಲ್ಲ. ಕೆಲವು ಹೇಳಿದ ಡೆಗೋಟಿ, ನಾನು ಜಗನ್ನಾಥನ್ಗೆ ಆಫರ್ ಮಾಡದೆ. ಮಾಡ್ಬೋದು, ಪುಣ್ಯ ಕೊಡ್ತಾನೆ ಭಗವಂತ, ಒಂದಿಷ್ಟು ಕಿಂಚಿತ್ ಫಲ ಕೊಡ್ತಾನೆ. ನಮ್ಗೇನ್ ಅರ್ಹತೆ ಇದೆ? ಜಗನ್ನಾಥನ್ಗೆ ಆಫರ್ ಮಾಡೋಷ್ಟು ಅರ್ಹತೆ ಇದೆಯಾ ನಮಗೆ? ಅದ್ರಲ್ಲೂ ಪುರಿ ಜಗನ್ನಾಥ, ಅದು ಸಾಕ್ಷಾತ್ ಸ್ವರೂಪ, ಅದು ಸಾಕ್ಷಾತ್ ಸ್ವರೂಪ ಜಗನ್ನಾಥ. ಅದಕ್ಕೆ ಜಗನ್ನಾಥನ ಡಿಟಿ ಫಾರ್ಮ್ಗೆ ದೀಕ್ಷೆ ಆಗಿಲ್ಲದ ಭಕ್ತರು ಆಫರ್ ಮಾಡುವ ಹಾಗಿಲ್ಲ. ಫೋಟೋಗ್ ಬೇಕಾದ್ರೆ ಮಾಡ್ಬೋದು, ಕೃಪೆ ಸಿಗುತ್ತೆ ನಮಗೆ. ಫೋಟೋ ಫಾರ್ಮ್ ಬೇಕಾದ್ರೆ ಭಗವಂತನಿಗೆ ಆಫರ್ ಮಾಡ್ಬೋದು, ಅದಕ್ಕೂ ಕಂಡೀಷನ್ ಇದೆ. ಮನೇಲಿ ಸಾತ್ವಿಕ ಇರಬೇಕು, ಮನೇಲಿ ಎಲ್ರು ಜಪ ಮಾಡ್ಬೇಕು, ಅಡಿಗೆ ಮಾಡೋರು ಜಪ ಮಾಡ್ಬೇಕು, ಸ್ನಾನ ಮಾಡಬೇಕು. ಯಾಕಂದ್ರೆ ನಾವು ರಾಗ ಭಕ್ತಿ ಮಾಡ್ತಿಲ್ಲ, ನಾವು ಶುದ್ಧ ಭಕ್ತರಲ್ವಲ್ಲ, ನಾವು ಕರ್ಮಬಾಯಿ ಅಲ್ವಲ್ಲ. ಭಕ್ತಿ ಎಲ್ಲಿ ಸೋರೋಗುತ್ತೆ ಅಂದ್ರೆ, ನಾವು ಅರ್ಹತೆಯನ್ನ ಪಡೆಯದೆ ಭಗವಂತನ ಬಳಿ ಹೋಗಬಾರದು. ಅರ್ಹತೆ ಅಂದ್ರೆ ಏನು? ಅದನ್ನೇ ದೀಕ್ಷೆ ಅಂತ ಹೇಳುದು. ದೀಕ್ಷೆ ತಗೊಂಡ್ಮೇಲೆ ಏನ್ ಮಾಡ್ತೀವಿ? ನಮಗೆ ಮತ್ತೆ ಅದೇ ಕೆಲಸ ಮಾಡ್ತಿರ್ತೀವಿ. ನಾವು ನೋಡ್ತೀವಿ ಎಷ್ಟು ಜನ ದೀಕ್ಷೆ ಪಡ್ಕೊಂಡಿರೋಂತ ಡಿವೋಟೀಸ್ ಮೊದ್ಲಿಂದ ಹಂಗೆ ಇದಾರೆ, ಏನು ಚೇಂಜಸ್ ಇಲ್ಲ. ಗೊತ್ತಾಗುತ್ತೆ ಅದು ಚೇಂಜಸ್ ಏನ್ ಬರುತ್ತೆ, ಏನಿಲ್ಲ ಅಂತ. ಅರ್ಹತೆ ಪಡ್ಕೋಬೇಕು ನಾವು. ಅದಕ್ಕೆ ಫಸ್ಟ್ ನಾವು ಚೆನ್ನಾಗಿ ಶ್ರವಣ ಮಾಡ್ಬೇಕು.
ಭಕ್ತರ ಕಥೆಗಳನ್ನ ಭಕ್ತರ ಬಾಯಿಂದ ಚೆನ್ನಾಗಿ ಶ್ರವಣ ಮಾಡ್ಬೇಕು. ಒಳಗಡೆ ಚೆನ್ನಾಗಿ ಅದನ್ನ ಕಡಿಬೇಕು. ಮೊಸರನ್ನ ಚೆನ್ನಾಗಿ ಕಡಿಬೇಕು. ಮಜ್ಜಿಗೆ ಮಾಡ್ಬೇಕು. ಚೆನ್ನಾಗಿ ಕಡಿತಾನಾಗುತ್ತೆ, ಬೆಣ್ಣೆ ಬರುತ್ತೆ. ಈ ಮಹಾಪಾತ್ರ, ಸೋನ ಮಹಾಪಾತ್ರ ಮನೆಯಿಂದ ಏನೋ ಇಲ್ಲಿಂದ ತಗೊಂಡೋಗಿ ಬಿದ್ದಿರೋದನ್ನೆಲ್ಲ ಒಂದು ಒಂದು ಜೋಳಿಗೆಲ್ಲ ಹಾಕೊಂಡು ಮನೆಗೆ ಹೋದ್ಮೇಲೆ ಅದಕ್ಕೊಂಚೂರು ಬೆಲ್ಲ, ಸಕ್ಕರೆ, ತುಪ್ಪ ಹಾಕಿ ಒಂದು ಹೊಸ ಡಿಶ್ ಮಾಡಿ ಅದನ್ನ ರಾತ್ರಿ ಗರುಡ ಗಂಬದ ಮುಂದೆ ಅರುಣಸ್ತಂಭ ಅಂತಿದೆಯಲ್ಲ ಅಲ್ಲಿ ನಿಂತ್ಕೊಂಡು ಆಫರ್ ಮಾಡ್ತಾ ಇದ್ದ. ಏನ್ ಆಫರ್ ಮಾಡ್ತಾ ಇದ್ದ? ದಯವಿಟ್ಟು ಈ ಪ್ರಸಾದ ತಗೋ. ಮಂತ್ರಗಿಂತ ಏನು ಗೊತ್ತಿಲ್ಲ ಅವನಿಗೆ. ಜಗನ್ನಾಥ ಈ ಪ್ರಸಾದ ತಗೋ ಅಷ್ಟೇ. ನಾವದೇ ನಮ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠ ಹೇಳ್ತೀವಿ. ಅವನಿಗೆ ಮಂತ್ರಗಿಂತ ಏನು ಗೊತ್ತಿಲ್ಲ. ತಗೋ ಅಷ್ಟೇ. ಸರಿ, ಪ್ರತಿದಿನ ಬರೋನು ಬೇರೆ ಪೂಜಾರಿಗಳಿಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಏನಯ್ಯ ಇವನು, ಏನಿದು ಭೋಗ ಆಫರ್ ಮಾಡಕ್ ಒಂದು ರೀತಿ ನೀತಿ ವಿಧಾನಗಳು ಗೊತ್ತಿಲ್ವಾ? ಇದು ಸರಿಯಾಗಲ್ಲ. ಇದು ಸರಿಯಾದ ಪದ್ಧತಿ ಅಲ್ಲ. ಭಗವಂತನಿಗೆ ಆಫರ್ ಮಾಡೋ ವಿಧಾನ ಅಲ್ಲ ಇದು. ಅದಕ್ಕೆಲ್ಲ ಶುದ್ಧತೆ ಇರಬೇಕು, ಮಂತ್ರ ಹೇಳಬೇಕು. ಹೀಗೆ ಹೋಗು ಅಂತ ಹೇಳ್ತಾ ಇದ್ದ. ಭೋಗ ಪಂಡಗಳು ಇವ್ರ ಸೋನ ಮಹಾಪಾತ್ರನ ಟೀಸ್ ಮಾಡ್ತಾ ಇದ್ರು, ಕ್ರಿಟಿಸೈಸ್ ಮಾಡ್ತಾ ಇದ್ರು. ಪೂಜಾರಿ ಹೇಳ್ತಾರೆ, ಇಲ್ಲ ತಗೊಳಕ್ಕಾಗಲ್ಲ, ಇದನ್ನ ಹೋಗ್ತಾರು, ಇದೆಲ್ಲ ತಗೊಳಂಗಿಲ್ಲ. ಇದು ಶಾಸ್ತ್ರದ ಪ್ರಕಾರ ಏನ್ ಹೇಳುತ್ತೆ? ಬ್ರಾಹ್ಮಣರಿಗೆ ಆಫರ್ ಮಾಡ್ಬೇಕು, ಮಂತ್ರ ಹೇಳಿ ಆಫರ್ ಮಾಡ್ಬೇಕು. ಯಾರಿಗೆ? ಗುರುಗಳಿಗೆ ಆಫರ್ ಮಾಡ್ಬೇಕು. ಇವನು ಮಂತ್ರ ಇಲ್ಲ, ಬ್ರಾಹ್ಮಣ ಇಲ್ಲ, ಗುರು ಇಲ್ಲ, ಏನಿಲ್ಲ. ಮತ್ ಮಹಾಪ್ರಸಾದ ಹೇಗಾಗುತ್ತೆ? ಮಹಾಪ್ರಸಾದ ಆಗೋದು ಯಾವಾಗ ಅಂದ್ರೆ, ಅದನ್ನ ನೋಡಿ, ಪಂಡಗಳು ಹೇಗೆ ಆಫರ್ ಮಾಡ್ತಾರೆ ಅದು ಗೊತ್ತಿಲ್ಲ ನಮ್ಗೆ. ಏನ್ ಮಂತ್ರ ಹೇಳ್ತಾರೆ ಅದು ಗೊತ್ತಿಲ್ಲ ನಮ್ಗೆ. ಬಟ್ ನಾವ್ ಹೇಳ್ಬೇಕು ಮಂತ್ರ. ಯಾಕಂದ್ರೆ ನಮ್ಗೆ ಪ್ರಭುಪಾದರು ನಿಯಂತ್ರಕ ತತ್ವಗಳು ಹೇಳ್ಕೊಟ್ಟಿದ್ದಾರೆ, ಕೆಲವು ಮಂತ್ರಗಳು ಹೇಳ್ಕೊಟ್ಟಿದ್ದಾರೆ. ಇದನ್ನ ಹೇಳ್ಬೇಕು ನೀವು ಅಂತ, ಅದನ್ನ ಹೇಳ್ಬೇಕು. ನಮ್ಗೆ ಆಚಾರ್ಯ ಏನ್ ಹೇಳಿದ್ರೆ ಅದನ್ನ ಮಾಡ್ಬೇಕು. ಅವ್ರು ಮಾಡ್ತಾರೆ ಅಂತ ನಾವ್ ಮಾಡೋದಲ್ಲ. ನಮ್ಗೇನ್ ಹೇಳಿದ್ದಾರೆ ಅದನ್ನ ನಾವ್ ಮಾಡ್ಬೇಕು. ಮತ್ತ ಅವ್ರು ಮಾಡ್ತಾರೆ ನಿಮ್ಗೇನು? ನಿಮ್ಗೇನ್ ಹೇಳಿದ್ರೆ ಅದನ್ನ ಮಾಡಿ. ಈಗ ಒಬ್ಬರಿಗೆ ಒಂದ್ ಸೇವೆ ಕೊಡ್ತೀವಿ. ಏನಪ್ಪಾ, ನೀವು ಗ್ರೂಪ್ ಮೆಸೇಜ್ ಹಾಕಿ, ನೀವು ಫೋಟೋ ಎಡಿಟ್ ಮಾಡಿ, ನೀವು ಇದನ್ ಮಾಡಿ, ನೀವು ಅದನ್ನ ಮಾಡಿ. ಅವ್ರಿಗೆ ಅದನ್ನ ಹೇಳಿದಿರಾ ಕೆಲ್ಸ? ನನ್ಗೆ ಇದನ್ನ ಹೇಳ್ತಾ ಇದ್ದೀರಾ? ಹೇಳ್ದಷ್ಟು ಮಾಡಿ. ಮಾಡಕ್ ಇಷ್ಟ ಇದೆ ಇಲ್ಲ ಹೋಗ್ತಾರೆ. ತುಂಬಾ ಜನ ಇದ್ದಾರೆ ಸೇವೆ ಮಾಡಕ್ಕೆ. ಹೇಳ್ದಷ್ಟು ಮಾಡ್ದನ್ ಕಲಿಬೇಕು. ಪ್ರಭು ಅವ್ರಿಗೆ ಆ ಸೇವೆ ಕೊಟ್ಟಿದ್ದಾರೆ, ಪಾರ್ಶಾಲಿಟಿ ಮಾಡ್ತಾರೆ. ಪ್ರಭುಜಿ ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ನಮ್ಮ ಬುದ್ಧಿಯಲ್ಲಿ ಕಸ ತುಂಬಿಕೊಂಡಿದೆ, ಅದಕ್ಕೆ ಪಾರ್ಶಾಲಿಟಿ. ಯಾರ್ಯಾರಿಗೆ ಏನೇನು ಅರ್ಹತೆ ಯೋಗ್ಯತೆ ಇದೆ ಅದಕ್ಕೆ ತಕ್ಕಂಗೆ ಅವ್ರಿಗೆ ಸೇವೆ ಕೊಟ್ಟಿರ್ತಾರೆ. ಅರ್ಹತೆ ಗಳಿಸ್ಕೋಬೇಕು. ನಾವು ಸಿನ್ಸಿಯರ್ ಆಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು. ಭಕ್ತಿ ಹುಡುಗಾಟಿಕೆ ಅಲ್ಲ, ತಮಾಷೆ ಅಲ್ಲ, ಗೋಲಿ ಆಟ ಅಲ್ಲ. ಇದು ಗೊತ್ತಾಗುತ್ತೆ ನಮ್ಗೆ ಯಾರ್ಯಾರ ಭಕ್ತಿ ಹೇಗೆ ಅಂತ. ಮುಂದೆ ಒಂಥರ ಹಿಂದೆ ಒಂಥರ ಭಕ್ತಿ ಮಾಡೋದು ಭಕ್ತಿ ಅಲ್ಲ. ಅದು ಕೃಷ್ಣ ಹೇಳ್ತಾನೆ. ಅದಕ್ಕೆ ಏನ್ ಪದ ಯೂಸ್ ಮಾಡ್ತಾನೆ ಕೃಷ್ಣ? ಅದಕ್ಕೆ ವ್ಯಭಿಚಾರ. ವ್ಯಭಿಚಾರ ಮಾಡ್ತಾ ಇದ್ದೀರಾ ನೀವು. ಮಾಂ ಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೇತಾನ್ ಬ್ರಹ್ಮ ಭೂಯಾಯ ಕಲ್ಪತೆ ಮಯಿ ಚ ಅನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ. ಅದಕ್ಕೆ ಹೇಳ್ತಾನೆ ಕೃಷ್ಣ, ಆರ್ಜವಂ. ನನ್ನ ಕ್ಲಾಸ್ ಹೇಳ್ತಾ ಇದ್ದೆ, ಆರ್ಜವಂ ನೇರ ನಡೆ ಅಂದ್ರೇನು? ಯಾರಿಗೇನ್ ಹೇಳ್ಬೇಕು ಅದನ್ನ ಹೇಳ್ಬೇಕು, ಏನ್ ಮಾಡಿಸ್ಬೇಕು ಅದನ್ನ ಮಾಡಿಸ್ಬೇಕು ಅಷ್ಟೇ. ಹೇಳಿದ್ದನ್ನು ಮಾಡ್ಬೇಕು. ಯಾಕಂದ್ರೆ ನಮ್ಗೆ ನಾವು ಇನ್ನು ವೈದ್ಯ ಭಕ್ತಿ ಮಾಡ್ತಾ ಇದ್ದೀವಿ. ರಾಗ ಭಕ್ತಿ ಬಂದಾಗ ನಾವ್ ಯಾರಿಗೂ ಏನು ಹೇಳಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಆಗಿ ಭಗವಂತನ ಸಂಪರ್ಕದಲ್ಲಿ ಇರ್ತಾರೆ ಅವರು. ನೇರವಾಗಿ ಭಗವಂತನ ಹತ್ರ ಮಾತಾಡ್ತಿರ್ತಾರೆ. ಪಂಟಾಸ್ ಭಗವಂತನ ಹತ್ರ ಮಾತಾಡ್ತಾರೆ ದಿನ. ಜಗನ್ನಾಥ ಹೇಗಿತ್ತು ಇದು ಕಾಜಾ ಬರ್ಫಿ, ಚೆನ್ನಾಗಿತ್ತಾ? ಇವತ್ತು ಹೇಗಿತ್ತು ಇದು ಲಡ್ಡು, ಹೇಗಿತ್ತು ಕಿಚಡಿ, ಹೇಗಿತ್ತು? ಮಾತಾಡ್ತಾರೆ. ಚೆನ್ನಾಗಿತ್ತು, ಸ್ವಲ್ಪ ಅದಕ್ಕೊಂಚೂರು ಖಾರ ಆಗಿತ್ತು, ಪರವಾಗಿಲ್ಲ. ಕೃಷ್ಣ ಜಗನ್ನಾಥ ಮಾತಾಡ್ತಾನೆ. ಯಾವ ಭಾಷೆಯಲ್ಲಿ ಮಾತಾಡ್ತಾನೆ? ಹೃದಯದಲ್ಲಿ ಮಾತಾಡ್ತಾನೆ.
ಭಗವಂತನಿಗಿಂತ ಭಾಷೆ ಅಂತಿಲ್ಲ, ಯಾವ ಭಾಷೆ ಬೇಕಾದ್ರೂ ಮಾತಾಡ್ತಾನೆ, ಅವ್ನಿಗೆಲ್ಲ ಲ್ಯಾಂಗ್ವೇಜ್ ಗೊತ್ತು. ಓಕೆ, ಸಾರಿ, ಒಂದ್ ಸ್ವಲ್ಪ ಮ್ಯೂಟ್ ಮಾಡಿದ್ದೆ. ಇಲ್ಲಿ ನಾವು ಗಮನಿಸಬೇಕಾದ ತುಂಬಾ ಅಂಶಗಳಿದೆ. ಶುದ್ಧ ಭಕ್ತಿ ಅಂತ ಬಂದಾಗ ಯಾವ ರೀತಿ ನೀತಿ ರಿವಾಜು, ರೂಲ್ಸು, ರೆಗ್ಯುಲೇಷನ್, ಶಾಸ್ತ್ರ ಪಾಸ್ತ್ರ ಅವೇನು ಇರೋದಿಲ್ಲ. ನೇರವಾಗಿ ಕೃಷ್ಣನ್ನ ಪ್ರೀತಿ ಮಾಡ್ತಾರೆ. ರಾಗ ಭಕ್ತಿ. ನಾವು ವೈದಿ ಭಕ್ತಿ ಮಾಡ್ತಾ ಇದೀವಿ, ಅದು ಸರಿಯಾಗಿ ಮಾಡ್ತಲ್ಲ, ಅದ್ರಲ್ಲಿ ದೋಷಗಳಿದೆ. ವೈದಿ ಭಕ್ತಿಯಲ್ಲೂ ದೋಷ ಇದೆ. ಬಟ್ ಈ ಸೋನ ಮಹಾಪಾತ್ರ ಏನ್ ಮಾಡ್ತಾ ಇದ್ದ, ಅಶಾಸ್ತ್ರೀಯವಾಗಿ ಮಾಡ್ತಾ ಇದ್ದ. ಯಾರಾದ್ರೂ ಬಿದ್ದಿರೋ ಕಾಳನ್ನ ತಗೊಂಡೋಗಿ ಮನೆಗೆ ಮಸಾಲೆ ಹಾಕಿ ತಗೊಂಬಂದು ಆಫರ್ ಮಾಡಕ್ಕಾಗತ್ತಾ? ಒಂದ್ಸಲ ಆಫರ್ ಮಾಡಿದ ಮತ್ತಿನ್ಸಲ ಆಫರ್ ಮಾಡಕ್ಕಾಗತ್ತಾ? ಬಿದ್ದಿರೋದ್ ಆಫರ್ ಮಾಡಕ್ಕಾಗತ್ತಾ? ನಾವು ಟೆಂಪಲ್ ಅಲ್ಲಿ ತರಕಾರಿ ವೆಜಿಟೇಬಲ್ ಕಟಿಂಗ್ ಮಾಡ್ತಿರ್ತೀವಿ. ನಿಮ್ಮ ಗಮನಕ್ಕೆ ಒಂದ್ ವೇಳೆ ಬಿತ್ತು, ಅದು ಕಾಲ್ ಮೇಲೋ ಅಥವಾ ನೆಲದ ಮೇಲೋ ಬಿತ್ತು, ಯೂಸ್ ಮಾಡಬಾರ್ದು. ಯಾಕಂದ್ರೆ ನಾವು ಸೋನ ಮಹಾಪಾತ್ರ ಅಲ್ಲ, ನಾವು ಆರ್ಡಿನರಿ ಅಲ್ಲ. ಅದು ನಾವು ಸಾಮಾನ್ಯ ಹುಲು ಮಾನವರು, ನಾವು ಮಾಡೋಂಗಿಲ್ಲ. ಸೋನ ಮಹಾಪಾತ್ರ ಆದ್ರೆ ಮಾಡ್ಬೋದು, ಯಾಕಂದ್ರೆ ನಾನು ಭಗವಂತನ ಪ್ರಿಯ ಭಕ್ತ. ಮನೇಲೂ ಅಷ್ಟೇನೆ, ತರಕಾರಿ ಕಟ್ ಮಾಡ್ತಿರ್ತೀವಿ, ಕೆಳಗ್ ಬೀಳುತ್ತೆ, ಅದನ್ಗೆ ಒಂಚೂರು ನೀರು ಹಾಕ್ಬಿಟ್ಟು ತೊಳ್ಕೊಂಡು ಮತ್ತೆ ಪಾತ್ರೆಲಿ ಹಾಕೋಂಗಿಲ್ಲ. ಹಂಗಿರುವಾಗ ಮತ್ತೆ ಯಾವ್ದಾವ್ದೋ ಅಶಾಸ್ತ್ರೀಯವಾಗಿ ಅಭಕ್ಷ್ಯ ಭೋಜ ಮಾಡುವಂತ ಪಾತ್ರೆಗಳಲ್ಲಿ ನಾವು ಬೇಯಿಸಿ ನಾವು ಭಗವಂತನಿಗೆ ಆಫರ್ ಮಾಡಬಾರ್ದು. ಇದೆಲ್ಲ ಏನಾದ್ರೆ ಭಕ್ತಿ ಅಂತ ಏನಂತ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ನಾವು ಭಕ್ತಿ ಮತ್ತೆ ಯಾವ ಮಟ್ಟಕ್ಕೆ ನಮ್ಮ ಭಕ್ತಿ ಇರಬೇಕು, ಆದ್ರೆ ನಮ್ಮ ಭಕ್ತಿ ಎಂತದ್ದು, ಎಲ್ಲಿದೆ ನಮ್ಮ ಭಕ್ತಿ? ಎಲ್ಲಿದೆ ಭಕ್ತಿ? ಹೃದಯದಲ್ಲಿ ಇದೆಯಾ ಭಕ್ತಿ? ಇಲ್ಲ. ನಮ್ಮ ಭಕ್ತಿ ಹೃದಯದಲ್ಲಿ ಇಲ್ಲ, ಅದು ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಕೂತಿದೆ ಅಷ್ಟೇನೆ, ಕಲ್ಮಶ. ಮನಸ್ಸಿಂದ ನಾವು ಭಕ್ತಿ ಮಾಡಿದ್ರೆ, ಬುದ್ಧಿಯಿಂದ ಭಕ್ತಿ ಮಾಡಿದ್ರೆ ಅದು ಕಲ್ಮಶ. ಹೃದಯದಿಂದ ಭಕ್ತಿ ಮಾಡ್ಬೇಕು. ಯಾಕೆ? ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ ಇವೆಲ್ಲನೂ ದೋಷಗಳು, ದೋಷಯುಕ್ತ. ಹೃದಯದ ಒಳಗೆ ದೋಷ ಇಲ್ಲ, ಆದ್ರೆ ಹೃದಯ ದೋಷಗಳಿಂದ ಆವರಣ ಆಗ್ಬಿಟ್ಟಿದೆ, ಕವರ್ ಆಗ್ಬಿಟ್ಟಿದೆ. ನೋಡಿ, ಭಕ್ತರ ಸ್ಥಾನ ಎಂತದ್ದು, ಆ ಭಕ್ತರ ಸ್ಥಾನ ಎಂತದ್ದು, ಇದು ನಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಸರಿ, ಪ್ರತಿದಿನ ಏನ್ ಮಾಡ್ತಾನೆ ಸೋನ ಮಹಾಪಾತ್ರ? ದಿನ ಬರೋದು, ಎರಡು ಗಮ ತಿಳ್ಕೊಳ್ಳೋದು, ಬ್ರಾಹ್ಮಣ ಹೇಳ್ತಾರೆ ಹೋಗ್ರಯ್ಯ ಇದೆಲ್ಲ ಆಫರ್ ಮಾಡಕ್ಕಾಗಲ್ಲ, ಹೋಗ್. ಅವನೇನ್ ಮಾಡ್ತದ, ಓಕೆ ಆಯ್ತು ಬಿಡು, ನನ್ಗೇನು, ಏನ್ ಭೋಗ ಮಂಟಪದಲ್ಲಿ ಇಡ್ಬೇಕಾ? ಅರುಣಧ್ವಜದ ಮುಂದೆ ನಿಂತ್ಕೊಂಡು ಆಫರ್ ಮಾಡ್ತೀನಿ, ಏನು ಈಗ? ಓ ಜಗನ್ನಾಥ, ದಯವಿಟ್ಟು ಇದನ್ನು ತಿನ್ನು. ಪೂಜಾರಿ ಹೇಳ್ತಾರೆ, ಹಂಗ ಹೇಳಿದ ತಕ್ಷಣ ಮಹಾಪ್ರಸಾದ ಆಗ್ಬಿಡ್ತಾ? ನೀನು ಗರುಡಗಂಬದ ಹತ್ರ ನಿಂತ್ಕೊಂಡು ಓ ಜಗನ್ನಾಥ ಪ್ರಸಾದ ಇದು ತಿನ್ನು ಅಂದ ತಕ್ಷಣ ಅದು ಮಹಾಪ್ರಸಾದ ಆಗುತ್ತಾ? ಇಲ್ಲ, ಹೋಗ್ತಾ ಇರು ಅಂತ ಹೇಳಿ ಕ್ರಿಟಿಸೈಸ್ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ರು ಪೂಜಾರಿಗಳು, ಮಹಾಪಾತ್ರ ಏನ್ ಮಾಡ್ತಾನೆ, ಅವನ ಅಭ್ಯಾಸ ಬದಲಾವಣೆ ಮಾಡ್ಕೊಳ್ಳಿಲ್ಲ. ದಿನ ಬರ್ತಾನೆ, ಅಲ್ಲಿ ನಿಂತ್ಕೊಳ್ತಾನೆ, ಆಫರ್ ಮಾಡ್ತಾನೆ, ಹೋಗ್ತಾನೆ. ಪಂಡ ಏನ್ ಮಾಡ್ತಾರೆ, ರಾಜನ್ಗೆ ದೂರು ಕೊಡ್ತಾರೆ, ಮಹಾರಾಜರೇ ಇವನು ಸರಿಯಾದ ರೀತಿಯಲ್ಲಿ ಭಗವಂತನಿಗೆ ಆಫರ್ ಮಾಡದೆ ಪ್ರಸಾದ ತಿಂತಾ ಇದ್ದಾನೆ. ಆಫರ್ ಮಾಡೋದಿರ್ಲಿ, ಅದು ಎಂತದ್ದು, ಬಿದ್ದಿರೋದು, ಆ ಮಡಕೆಯಿಂದ ಬಿದ್ದಿರೋದನ್ನೇ ತಗೊಂಡ್ ಬಂದು ಅವನು ಚೂರಿ ಏನಾದ್ರು ಮಾಡಿ ಅದನ್ನ ಆಫರ್ ಮಾಡ್ತಾ ಇರ್ತಾನೆ. ನೆನಪಲ್ಲಿ ಇಟ್ಕೊಳ್ಳಿ ಅದನ್ನ. ಅವಾಗ ರಾಜ ಏನ್ ಮಾಡ್ತಾನೆ, ಬೇಜಾರಾಯ್ತು, ಅವನ ಮಿಸ್ಬಿಹೇವಿಯರ್, ಸೋನ ಮಹಾಪಾತನ ಮಿಸ್ಬಿಹೇವಿಯರ್, ದುರ್ನಡತೆ. ರಾಜನ್ಗೆ ಬೇಜಾರಾಯ್ತು, ಅವನ್ನ ಹಿಡ್ಕೊಂಡ್ ತಗೊಂಬರಕ್ ಹೇಳ್ತಾರೆ, ಅರೆಸ್ಟ್ ಮಾಡಿ ಅವನ್ನ ಅಂತ, ಕರ್ಕೊಂಬನ್ನಿ ನನ್ನ ಹತ್ರ. ರಾಜ ಆಜ್ಞೆ ಮಾಡ್ದ, ರಾಜಾಜ್ಞೆ ಮೀರು ಹಂಗಿಲ್ವಲ್ಲ, ಅವನೇನ್ ಹೇಳ್ದಾನೆ ಮಾಡ್ಬೇಕು. ಇದು ಕತ್ತೆ ಅಲ್ಲ, ಇದು
ಇದು ಕುದುರೆ. ಓಕೆ, ಎಸ್ ಬಾಸ್, ಇದು ಕುದುರೆ ಅಂತ ಹೇಳ್ಬೇಕು. ಹ್ಮ್. ಕಾಗೆ ಬೆಳ್ಳಿಗಿದೆ. ಹೌದು ಸ್ವಾಮಿ, ಕಾಗೆ ಬೆಳ್ಳಿದೆ, ಬಹುಪರಾಕ್ ಅಂತ ಹೇಳ್ಬೇಕು ನಾವು. ಬೇರೆ ಏನು ಗತಿ ಇಲ್ಲ ನಮ್ಗೆ, ಈಗ ಅವ್ರು ಹೇಳ್ದೆ ನಾವು ಕೇಳಬೇಕು. ಯಥಾ ರಾಜ ತಥಾ ಪ್ರಜಾ. ಸೊ ರಾಜ ಹೇಳ್ತಾನೆ, ಆಗ ಅವ್ನು ಹಿಡ್ಕೊಂಬನ್ನಿ, ಅರೆಸ್ಟ್ ಮಾಡಿ ಅವನ್ನ. ಹೊರಟ್ರು ಸೈನಿಕರು, ರಾಜ ಅವ್ನ ಹಿಡ್ಕೊಂಬಂದ್ರು ಆ ಪಾತ್ರನ. ಅವನೇನ್ ಮಾಡ್ತೇನೆ, ಭಗವಂತನಿಗೆ ಚಪ್ಪನ್ ಭೋಗ ರೆಡಿ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಚಪ್ಪನ್ ಭೋಗ ಆಫರ್ ಮಾಡಕ್ ರೆಡಿ ಮಾಡ್ತಾ ಇದ್ದಾನೆ. ಅಲ್ಲಿಂದ ಹೇಳ್ಕೊಂಡ್ ಬಂದ್ಬಿಟ್ರು ಅವನ್ನ. ಈಗ ಪೊಲೀಸ್ ಅವ್ರು ಅರೆಸ್ಟ್ ವಾರೆಂಟ್ ಕೊಡ್ತಾರೆ, ಹೋಗ್ರಿ ಎಲ್ಲಿದ್ರೆ ಹೇಳ್ಕೊಂಬನ್ನಿ ಅಂತ. ಊಟ ಮಾಡ್ತಾ ಇರ್ತಾನೆ, ಊಟ ಮಾಡ್ತಾ ಹೇಳ್ಕೊಂಬರದೆ. ಮಲಗಿರ್ತಾನೆ. ನಾವ್ ನೋಡಿದ್ವಲ್ಲ ಜೈಲಲಿತಾ, ಮಲಗಿದ್ದವಳನ್ನ ಹೇಳ್ಕೊಂಬಂದು ಹೊಡೆದು ಬಡದು ಬಟ್ಟೆ ಬರೆ ಎಲ್ಲ ಹರಿದು. ಎಷ್ಟು ಎಷ್ಟು ಗತ್ತಿದೆ ಸರ್ಕಾರಕ್ಕೆ, ಎಷ್ಟು ತಾಕತ್ತಿದೆ. ಯಾರನ್ನ ಬೇಕಾದ್ರೆ ಹಿಡ್ಕೊಂಬರ್ಬೋದು. ಹ್ಮ್. ಎಲ್ಲಿ ಬೇಕಾದ್ರೆ ನುಗ್ಗಬಹುದು, ಯಾರನ್ನ ಬೇಕಾದ್ರೆ ಹೊಡೆದಾಕ್ಬೋದು. ಹ್ಮ್. ಸರ್ಕಾರ ಆಜ್ಞೆ ಮಾಡ್ತು, ಹಿಡ್ಕೊಂಬಂದ್ರು. ಮತ್ತ ಅವಳು ಸುಮ್ಮನೆ ಬಿಡ್ತಾಳ? ಇಲ್ಲ, ಅವಳು ಈಗ ಕೆರಳಿದ ಹುಲಿ ಆಗ್ಬಿಡ್ತಾಳೆ. ಅವಳು ಸರ್ಕಾರ ಬರುತ್ತೆ, ಅವಳದೇ ಕೆಲಸ ಮಾಡಿಸ್ತಾಳೆ. ಪಾಪ ಮುದುಕ ಕರುಣಾನಿಧಿ, ನಿಂತ್ಕೊಳಕ್ ಶಕ್ತಿ ಇಲ್ಲ ಅವನಿಗೆ, ಅವನು ಹೇಳ್ಕೊಂಡ್ ಬರ್ತಾನೆ ದರ 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 ಅಂತ. ಯಾಕೆ? ರಾಣಿ ಆಜ್ಞೆ, ಅಮ್ಮನ ಆಜ್ಞೆ. ಭಗವಂತನ ಆಜ್ಞೆ ಬೇರೆ ಇದೆ, ಅದನ್ನ ಫಾಲೋ ಮಾಡ್ತಾ ಇಲ್ಲ, ಅದ್ ಯಾರು ಫಾಲೋ ಮಾಡಲ್ಲ. ಇಲ್ಲ, ಅಮ್ಮನ ಆಜ್ಞೆ ಆಗಿದೆ, ದೊರೆ ಆಜ್ಞೆ ಆಗಿದೆ, ಹೇಳ್ಕೊಂಬಂದ್ರು, ಮುಂದೆ ನಿಲ್ಸಿದ್ರು. ಆ ಪಾತ್ರ ಹೇಳ್ತಾನೆ, ಓ ಜಗನ್ನಾಥ, ಹೇಳು, ನಾನೇನ್ ತಪ್ಪು ಮಾಡಿದ್ದೀನಿ? ಯಾಕೆ ಇವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ? ಯಾಕೆ ಅರೆಸ್ಟ್ ಮಾಡ್ತಾರೆ? ಅಲ್ಲ, ನಾನು ಚಪ್ಪನ್ ಭೋಗ ಪ್ರಿಪೇರ್ ಮಾಡ್ತಾ ಇದೀನಿ, ದರ ದರ ಅಂತ ಹೇಳ್ಕೊಂಡ್ ಬಂದ್ಬಿಟ್ರು, ನಾನೇನ್ ತಪ್ಪು ಮಾಡಿದೀನಿ? ಭಗವಂತನ ಬಿಡ್ತಲ್ಲ, ಭಗವಂತನಿಗೆ ಕ್ವಶನ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವ್ನು ತಪ್ಪಿರ್ಲಿಲ್ಲ, ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದಾನೆ. ನಾವ್ ಹಂಗ್ ಮಾಡ್ಬಾರ್ದು. ಓ ಭಗವಂತ, ನನಗೆ ಯಾಕೆ ಕಷ್ಟ ಕೊಟ್ಟೆ? ಅರೆ, ಕಷ್ಟ ಬರೋ ತರ ಮಾಡಿದೆ, ಅದಕ್ಕೆ ಕೊಟ್ಟಿದ್ದೀನಿ ಅಂತ ಆ ಕಡೆಯಿಂದ. ನನ್ಗೆ ಯಾಕೆ ನೋವು ಕೊಟ್ಟೆ? ನನಗೆ ಯಾಕೆ ಅದ್ ಮಾಡ್ತಾ ಇದೀಯಾ? ನನಗೆ ಯಾಕೆ ಇದು ಮಾಡ್ತಾ ಇದೀಯಾ? ಅರೆ, ನೀನ್ ಮಾಡಿದ್ಯಪ್ಪ, ಅದಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಮಹಾಪಾತ್ರ ಹಂಗಲ್ಲ, ನನಗೆ ಯಾಕೆ ಕಷ್ಟ ಕೊಟ್ಟೆ? ನಾವು ಆ ಹಂತಕ್ಕೆ ಹೋದಾಗ ಪ್ರಶ್ನೆ ಮಾಡ್ಬೋದು, ಇವಾಗ ನಾವು ಮಾಡೋಂಗಿಲ್ಲ. ಮಾಂಡವ್ಯ ಋಷಿ ಗೊತ್ತಲ್ಲ ಕತೆ? ಮಾಂಡವ್ಯ ಮುನಿ ಸಣ್ಣವನಿದ್ದಾಗ ಯಾವುದೋ ಒಂದು ಕೀಟಕ್ಕೆ ಅಥವಾ ಒಂದು ಪಕ್ಷಿಗೆ ಒಂದು ಮುಳ್ಳು ಚುಚ್ಚಿಬಿಟ್ಟಿರ್ತಾನೆ. ಎಷ್ಟನೇ ವಯಸ್ಸಲ್ಲಿ? 8ನೇ ವಯಸ್ಸಲ್ಲಿ. ಮಾಂಡವ್ಯ. ಅದು ಯಾವಾಗ? ಯಾವುದೋ ಜನ್ಮದಲ್ಲಿ ಒಂದು ತಪ್ಪು ಮಾಡಿರ್ತಾನೆ ಮಾಂಡವ್ಯ ಮುನಿ. ಅದನ್ನ ಅನುಭವಿಸ್ಬೇಕಲ್ಲ. ಮುಂದೆ ಯಾವುದೋ ಜನ್ಮದಲ್ಲಿ ಮನುಷ್ಯನಾಗಿ ಬಂದಾಗ ಇವನಿಗೆ ಏನ್ ಮಾಡ್ತಾರೆ, ಒಂದು ಸೀನ್ ಕ್ರಿಯೇಟ್ ಮಾಡ್ತಾನೆ ಭಗವಂತ. ಸೀನ್ ಕ್ರಿಯೇಟ್ ಮಾಡ್ತಾನೆ. ಏನ್ ಕ್ರಿಯೇಟ್ ಮಾಡ್ತಾನೆ? ಯಾರೋ ದರೋಡೆಕೋರರು ಕಳ್ಳತನ ಮಾಡಿ ಮಾಂಡವ್ಯ ಮುನಿ ಆಶ್ರಮಕ್ಕೆ ಓಡ್ ಬಂದ್ಬಿಡ್ತಾರೆ. ಯಾರು? ಕಳ್ಳರು. ಪಾಪ ಮಾಂಡವ್ಯ ಮುನಿದೇನ್ ತಪ್ಪಿಲ್ಲ, ಅವ್ನ ಪಾಡಿಗೆ ಅವ್ನು ತಪಸ್ ಮಾಡ್ತಿರ್ತಾನೆ. ಇವರು ಕಳ್ಳರು ಬಂದ್ರು, ಗೊತ್ತಿಲ್ಲ ಬಂದಿದ್ದು, ದರೋಡೆಕೋರರು ಬಂದಿದ್ದು. ರಾಜ ಭಟ್ರು ಬರ್ತಾರೆ, ಮಾಂಡವ್ಯ ತಪಸ್ ಮಾಡ್ತಿದಾರೆ. ಓ ಮಾಂಡವ್ಯ, ಇಲ್ಲಿ ಯಾರೋ ಇಬ್ರು ದರೋಡೆಕೋರರು ಬಂದ್ರಾ? ಇಲ್ಲ ಅಂತಾನೆ. ಅವನಿಗೇನ್ ಗೊತ್ತು, ಪಾಪ ತಪಸ್ ಮಾಡ್ತಾ ಇದ್ದಾನೆ, ಇಲ್ಲ ಅಂದ. ಸರಿ, ರಾಜ ಭಟ್ರು ಏನ್ ಮಾಡ್ತಾರೆ, ಹುಡುಕಾಡ್ತಾ ಅಲ್ಲಿ ಸಿಕ್ಬಿಟ್ರು ಕಳ್ಳರು. ಸರಿ, ಏನ್ ಮಾಡ್ತಾರೆ, ಕಳ್ಳರಿಗೆ ಆಶ್ರಯ ಕೊಟ್ರೆ ಎಷ್ಟು ಪಾಪನೋ, ಕಳ್ಳತನ ಮಾಡಿದ್ರೆ ಎಷ್ಟು ಪಾಪನೋ, ಕಳ್ಳರಿಗೆ ಆಶ್ರಯ ಕೊಡೋದು ಅಷ್ಟೇ ಪಾಪ. ಪ್ರೇರಕಶ್ಚ ಅನುಮೋದಕಶ್ಚ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ. ಗೊತ್ತಿದ್ದು ಗೊತ್ತಿಲ್ದೇನೋ ಮಾಂಡವ್ಯ ಮುನಿ ಏನ್ ಮಾಡ್ದ, ರಾಜ ಭಟ್ರ ಕೈಲಿ ಸಿಗಾಕೊಂಡ್ಬಿಟ್ಟ. ಮುನಿ ತಪಸ್ ಮಾಡೋನು ಹೇಳ್ಕೊಂಡ್ ಬಂದ್ರು ರಾಜನ ಹತ್ರ. ಏನಯ್ಯ, ಹ ಏನ್ ಸಂಬಂಧ ನಿನಗೂ ದರೋಡೆಕೋರರಿಗೂ? ಸ್ವಾಮಿ, ನನಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ನಿನ್ನ ಆಶ್ರಮದಲ್ಲಿ ಇದ್ರಂತಲ್ಲ ಅವರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅರೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ರೆ ನಂದ ಹೊಣೆ. ಈಗ ಸಿಚುವೇಶನ್ ನಾನು ಪ್ರೂಫ್ ಕೊಡಕ್ ಬರುತ್ತಾ? ಇಲ್ಲ, ನಾನು ತಪಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಂಬ್ತೀಯ ನೀನು? ಇಲ್ಲ. ಮತ್ತೆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಅದಕ್ಕೆ ಮೆಂಟಲ್ ಕಾನ್ಕಾಕ್ಷನ್ ತುಂಬಾ ಡೇಂಜರಸ್. ಮಾನಸಿಕ ಊಹಾಪೋಹ ತುಂಬಾ ಭಯಂಕರ ಘೋರ ಅಪರಾಧ. ಅದಕ್ಕೆ ಪ್ರೋಪಾದ ಹೇಳ್ತಾರೆ, ಅದು ಜೂಜು.
ಇಲ್ಲ ನಾನು ನೋಡ್ದಂಗಿತ್ತಲ್ಲ ಅವತ್ತು ನೀವು ಅಲ್ಲಿದ್ರಲ್ಲ ಅಂದ್ರೆ ಅದು ಕಾರಣ ಬೇರೆ ಇರುತ್ತೆ. ನೀವು ನೋಡಿ ಸರಿಯಪ್ಪ, ಆದ್ರೆ ಉದ್ದೇಶ ಗೊತ್ತಿಲ್ವಲ್ಲ ನಿಮಗೆ. ಏನ್ ನೋಡಿದ್ರಿ, ಯಾಕೆ ನೋಡಿದ್ರಿ, ಎಲ್ಲಿ ನೋಡಿದ್ರಿ ಅಂತ. ರಾಜ ಭಟ್ರು ಬಂದ್ರು, ದರೋಡೆಕೋರರು ಅವನ ಆಶ್ರಮದಲ್ಲಿ ಇದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ಮಾಂಡವ್ಯ ಋಷಿಗೆ, ಅವ್ರ ಪಾಡವ್ರು ತಪಸ್ ಮಾಡ್ತಾರೆ. ನಂದೇನ್ ಹೊಣೆ ಇಲ್ಲಿ ಅಂತ ಕೇಳ್ತಾರೆ. ತಪ್ಪಿತ ಮಾಂಡವ್ಯಂದು ಇಲ್ಲ. ಆ ಸಂದರ್ಭಕ್ಕೆ ತಪ್ಪಿಲ್ಲ ಹೇಳ್ತಾ ಇದೀನಿ. ಹಿಂದೆ ಪಾಪ ಮಾಡಿದ ಅದನ್ನ ಅನುಭವಿಸ್ತಾ ಇದ್ದಾನೆ. ಸರಿ, ಇವನಿಗೆ ಏನ್ ಮಾಡ್ತಾರೆ, ಮಾಂಡವ್ಯನಿಗೆ ಗುದದ್ವಾರದಲ್ಲಿ ಬರ್ಜಿಯನ್ನ ಚುಚ್ತಾನೆ ರಾಜ. ಶಿಕ್ಷೆ ಏನ್ ಮಾಡ್ತಾರೆ, ಅದನ್ನ ನೇತಾಕ್ತಾರೆ. ಅವನ ಮೇಲಿಂದ ಕಾಲ್ ಮೇಲೆ ಮಾಡಿ, ಬಾ ಎಂತ ಘೋರ ಶಿಕ್ಷೆ ಮಾಡಿದ್ದು ಒಂದು ತಪ್ಪಿಗೆ. ಎಷ್ಟು ಭಯಂಕರವಾಗಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ನಾವು ಪ್ರತಿ ದಿನ ಮಾಡ್ತಾ ಇದೀವಿ ಅಪರಾಧಗಳು, ಮಾಡ್ತಾ ಇದೀವಿ, ವೈಷ್ಣವ ಅಪರಾಧ ಮಾಡ್ತಾ ಇದೀವಿ. ಮತ್ತೆ ಅದೇ ಡೊಂಕು ಬಾಲದ ನಾಯಕರೇ. ಸರಿ, ಅಣಿ ಮಾಂಡವನ ಹಾಕಿದ್ರು, ಶೂಲಕ್ಕೆ ಹಾಕಿದ್ರು. ಅಣಿ ಅಂದ್ರೆ ಮೊಳೆ, ಶೂಲಕ್ಕೆ ಹಾಕಿದ್ರು, ಸತ್ತೋದ ಪಾಪ. ಯಮಪುರಿಗೆ ಹೋಗ್ತಾನೆ. ಯಾರು? ಅಣಿ ಮಾಂಡವ್ಯ. ಯಮನಿಗೆ ಹೇಳ್ತಾನೆ, ಏನಯ್ಯ, ಏನ್ ಇಷ್ಟ ಬಂದವ್ರಿಗೆಲ್ಲ ಬರ್ಜಿ ಚುಚ್ಚು ಅಂತ ಹೇಳಿದಾರ ನಿಮ್ ಶಾಸ್ತ್ರದಲ್ಲಿ? ನನನ್ ಯಾಕೆ ಶೂಲಕ್ಕೆ ಏರಿಸ್ದೆ? ನಂದೇನ್ ತಪ್ಪಿತ್ತು ಅದ್ರಲ್ಲಿ? ಯಮ ಹೇಳ್ತಾನೆ, ಇಲ್ಲಪ್ಪ ನಿಂದೇನ್ ತಪ್ಪಿಲ್ಲ. ಮತ್ತೆ ಯಾಕೆ ಶಿಕ್ಷೆ ನನಗೆ? ಕೇಳ್ಬೋದಲ್ಲ ಅವರು, ತಪ್ಪಿಲ್ಲ ಅಂತ ಕೇಳಬಹುದು. ಅಲ್ಲ, ರಾಜ ಭಟ್ರು ನಿನ್ನ ಅರೆಸ್ಟ್ ಯಾಕೆ ಮಾಡುದು? ನಾನಾ ಹೊಣೆ ಅದಕ್ಕೆ? ನನ್ನ ಆಶ್ರಮಕ್ಕೆ ಬಂದ್ರು, ನನ್ಗೆ ಗೊತ್ತಿಲ್ಲ ಅದು. ಅಯ್ಯೋ, ನಿನ್ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ಮತ್ತೆ ಯಾಕೆ ಶಿಕ್ಷೆ ಕೊಟ್ಟೆ ನನಗೆ? ಯಮನಿಗೆ ದಬಾಯಿಸಿದಾನೆ ಅಣಿ ಮಾಂಡವ್ಯ ಋಷಿ. ಅವಾಗ ಹೇಳ್ತಾನೆ ಯಮ, ಇಲ್ಲ, ನೀನು ಒಂದು ಜನ್ಮದಲ್ಲಿ ಸಣ್ಣವನಿರ್ಬೇಕಾದ್ರೆ ನೀನೊಂದು ಪಕ್ಷಿಗೆ ಹೇಗೆ ಮಾಡಿದ್ದೆ, ಅದಕ್ಕೆ ಶಿಕ್ಷೆ. ಏನು ಶಿಕ್ಷೆ? ದಬಾಯಿಸ್ತದಾನೆ, ಬಿಡ್ತಾ ಇಲ್ಲ ಅಣಿ ಮಾಂಡವ್ಯ. ಏನ್ ಶಿಕ್ಷೆ? ತೆಗಿ, ನೀನು ಶಿಕ್ಷೆ ಬುಕ್ ತೆಗಿ, ಓದು. ಯಮ ಓದ್ತಾನೆ, 8 ವರ್ಷದ ಒಳಗಿನ ಮಕ್ಕಳಿಗೆ ಜುವೈನೈಲ್ ಹೇಳ್ತಾರಲ್ಲ, ಜುವೈನೈಲ್, ಬಾಲಾಪರಾಧಿಗೆ ಶಿಕ್ಷೆ ಇಲ್ಲ. 14 ವರ್ಷ, ಇವಾಗ 16 ಮಾಡಿದ್ದಾರೆ. 16 ಆದ್ರೂ ಬಾಲಕನೇ ಅವನು. ಮುಂಚೆ ಶಾಸ್ತ್ರದಲ್ಲಿ ಯಮ ಅಮೆಂಡ್ ಮಾಡ್ತಾನೆ, 14 ವರ್ಷದ ಒಳಗಿನ ಮಕ್ಕಳು ಏನೇ ಅಪರಾಧ ಮಾಡಿದ್ರು ಅದು ಅಪರಾಧ ಅಲ್ಲ. 14 ವರ್ಷ ತುಂಬಿ ಮೊದಲನೇ ದಿನ ಮಾಡಿದ ಅಪರಾಧಕ್ಕೆಲ್ಲನೂ ಮೊಳೆ ಚುಚ್ಚುತ್ತಾನೆ ಯಮ. ಮೊದಲನೇ ದಿನನೇ ಏನ್ ಅಪರಾಧ ಮಾಡ್ತಾನೆ ಅದಕ್ಕೆ ಶಿಕ್ಷೆ ಉಂಟು. ಗೊತ್ತಿದ್ದು ಮಾಡ್ಲಿ, ಗೊತ್ತಿಲ್ಲದೆ ಮಾಡ್ಲಿ. ಗೊತ್ತಿರ್ಲಿಲ್ಲ ಸರ್, ಒನ್ ವೇ ಬೋರ್ಡ್ ಹಾಕಿದ್ ನಾನು ನೋಡಿಲ್ಲ, ಆದ್ರೂ ಫೈನ್ ಕಟ್ಟು. ಗೊತ್ತಿಲ್ಲ ಸರ್, ನೋ ಪಾರ್ಕಿಂಗ್ ಬೋರ್ಡ್ ನೋಡ್ಲಿಲ್ಲ, ಫೈನ್ ಕಟ್ಟು. ಎಷ್ಟು ವರ್ಷ? 14 ವರ್ಷ ಮೊದಲನೇ ದಿನ ಮಾಡಿರೋ ಅಪರಾಧಗಳು. 14 ವರ್ಷ ಮಾಡಿರೋ ಅಪರಾಧಗಳು ಕ್ಷಮೆ. ಅದಕ್ಕೆ ಎಲ್ರಿಗೂ ತಂದೆ ತಾಯಿಗಳಿಗೆ ಹೇಳೋದು, ಪದೇ ಹೇಳೋದು, ನಿಮ್ಮ ಮಕ್ಕಳಿಗೆ ಫಸ್ಟ್ ಇಲ್ಲಿಂದನೇ ಸಂಸ್ಕಾರ ಕೊಡಿ, ಭಗವದ್ಗೀತೆ ಶ್ಲೋಕಗಳನ್ನ ಬರ್ಸಿ, ಸ್ತೋತ್ರಗಳನ್ನ ಕಂಠಪಾಠ ಮಾಡಿಸಿ, ಅವ್ರ ಕೈಲಿ ಪೂಜೆ ಮಾಡಿಸಿ. ಇಲ್ಲ, ಸಣ್ಣ ಮಗು ಇನ್ನು ಆಟ ಆಡ್ಕೊಂಡಿರೋದಲ್ಲ ಅಲ್ಲಿ. ಯಮ ಮತ್ತೆ ಬರ್ಜಿ ಚುಚ್ಚುತ್ತಾನೆ, ಏನ್ ಮಾಡ್ಬೇಕು? ಬರ್ಜಿ ಚುಚ್ಚಿ ಕಾಲಿನ ಮೇಲೆ ಮಾಡಿ ಹಗ್ಗಾಕಿ ಕಟ್ತಾನೆ, ನೇತಾಕ್ತಾನೆ, ಕೆಳಗಡೆ ಮೆಣಸಿನಕಾಯಿ ಘಾಟ್ ಹಾಕ್ಬಿಟ್ಟು. ದಾಟ್ಕೊಂಡ್ ಬಂದ್ಬಿಡ್ತೀವಿ, ಪರವಾಗಿಲ್ಲ, ಯೋಚನೆ ಮಾಡ್ಬೇಡಿ, ಮುಗ್ದೋಯ್ತು. 14 ಇಯರ್ಸ್ ಆಗೋಗಿದೆ ನಮ್ಗೆ ಆಗ್ಲೇ. ಇನ್ನ ಉಳಿದಿರೋದು ಒಂದೇ ಗತಿ ನಮಗೆ. ಸರಿ, ಯಮ ಅದ್ರೋಗ್ಬಿಡ್ತಾನೆ ಅಣಿ ಮಾಂಡವನ ಕತೆ ಕೇಳ್ಬಿಟ್ಟು. ನನಗೆ ಸ್ಕ್ರೂ ಹಾಕ್ತಾ ಇದಾರೆ ಇವರು ಮಾಂಡವ್ಯ ಋಷಿ. ಓಕೆ, ದಯವಿಟ್ಟು ಕ್ಷಮಿಸು. ಕ್ಷಮೆನಾ? ಏನ್ ಕ್ಷಮೆ? ಹಂಗೆ ದಬಾಸ. ನೀನು ಶೂದ್ರನಾಗಿ ಕಲಿಯುಗದಲ್ಲಿ ಹುಟ್ಟುಬಾ. ಯಮನಿಗೆ ಶಾಪ. ಅವರೇ ವಿದುರ ಶಾಪಗ್ರಸ್ತನಾಗಿ ಯಾಕೆ ಬಂದಿದ್ದು ಯಮ? ಮಾಂಡವ್ಯ ಋಷಿ ಶಾಪ. ನಾನ್ ತಪ್ಪಾಡಿಲ್ಲ, ನನ್ನ ಯಾಕೆ ಶಿಕ್ಷೆ ಕೊಟ್ಟೆ ನೀನು? ಸೋನ ಮಹಾಪಾತ್ರ ಕೇಳಿದೆ, ನಾನ್ ತಪ್ಪು ಮಾಡಿಲ್ಲ ಜಗನ್ನಾಥ, ನನಗೆ ಯಾಕೆ ಶಿಕ್ಷೆ? ಯಾಕೆ ನಿನ್ನ ರಾಜನ ಸೇವಕರು ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ? ಅದು ಚಪ್ಪನ್ ಭೋಗ, ಭಗವಂತನಿಗೆ ಚಪ್ಪನ್ ಭೋಗ ಆಫರ್ ಮಾಡ್ತಾ ಇದೀನಿ. ಅವ್ರಿಗೇನು ಗೊತ್ತು ಇಲ್ವಾ ಹೇಳ್ಕೊಂಡು ಹೋಗೋದ ನನ್ನ ದರ ಅಂತ? ಭಗವಂತನ ಪ್ರಶ್ನೆ ಮಾಡ್ತಾನೆ ಜಗನ್ನಾಥನ. ಒಂದು ಕ್ಷಮೆ ಕೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇವತ್ತು ನಾನು ನಿನಗೆ ಚಪ್ಪನ್ ಭೋಗ ಮಾಡಕ್ಕಾಗಿಲ್ಲ, ಸಂಪೂರ್ಣವಾಗಿ ಪ್ರಿಪೇರ್ ಮಾಡಕ್ಕಾಗಿಲ್ಲ, ಅರ್ಧಕ್ಕೆ ಹೇಳ್ಕೊಂಡು ಬಂದ್ಬಿಟ್ರು.
ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅವನಿಗೆ ಸೇವೆ ಕೊಟ್ಟಿದ್ರು ಚಪ್ಪನ್ ಭೋಗ ಮಾಡಕ್ಕೆ. ಶತಾಯ ಗತಾಯ ಮಾಡಬೇಕು. ಅಲ್ಲಿ ಬೇರೆ ಯಾರಿಗೂ ಹೇಳ್ಬಿಟ್ಟು ಬರ್ಲಿಲ್ಲ ಅವನು. ನಾನು ರಾಜ ಭಟ್ರು ಕರೀತಾ ಇದಾರೆ, ಹೋಗ್ತೀನಿ, ನನ್ನ ಕೆಲಸ ನೀನ್ ಮಾಡ್ಕೋ, ಬೇರೆಯವ್ರಿಗೆ ಒಪ್ಪಿಸ್ಬಿಡಿ ಈ ಸೇವೆನ. 1000 ಜನ ಸಿಗ್ತಾರೆ ಸೇವೆ ಮಾಡಕ್ಕೆ. ಕ್ಷಮೆ ಕೇಳ್ತಾನೆ ಬಂದು ಜಗನ್ನಾಥ ಐಮ್ ಸಾರಿ, ನಾನಿವತ್ತು ನಿನಗೆ ಚಪ್ಪನ್ ಭೋಗ ಮಾಡಕ್ ಆಗ್ತಾ ಇಲ್ಲ. ಯಾಕೆ? ನನ್ನದಲ್ಲದ ತಪ್ಪಿಗೆ ರಾಜನ ಸೇವಕರು ನನ್ನ ಹೇಳ್ಕೊಂಡು ಹೋಗಿದ್ದಾರೆ. ಅವ್ರು ತಪ್ಪಿಲ್ಲ. ಸಾರಿ ಕೇಳಿದವರು ಅಂತ ಅರ್ಥ ಅವ್ನು ತಪ್ಪು ಮಾಡಿದಾನೆ ಅಂತ ಅಲ್ಲ. ಆ ಸೇವೆ ಮಾಡಕ್ ಆಗ್ಲಿಲ್ವಲ್ಲ, ಅನಿವಾರ್ಯ ಕಾರಣಕ್ಕೆ ಆ ಸೇವೆ ಮಾಡಕ್ ಆಗಿಲ್ವಲ್ಲ, ನನ್ ದುರ್ದೈವ. ಸೊ ನಮ್ಮ ಪಾತ್ರ ಎಷ್ಟು ಹೇಳಿದ್ರು ಕೇಳಿಲ್ಲ. ರಾಜಭಟ್ರು ಕರ್ಕೊಂಡು ಹೋದ್ರು. ಬೇಜಾರಾಯ್ತು, ಭಗವಂತನ ಮೇಲೆ ಬೇಜಾರಾಯ್ತು. ಯಾಕೆ ಈ ತರ ಮಾಡಿದೆ? ನಾನೇನ್ ತಪ್ಪು ಮಾಡಿದೆ? ನಾನ್ ದಿನ ಆಫರ್ ಮಾಡ್ತಾ ಇಲ್ವಾ ನಿನಗೆ ಅಂತಾನೆ. ದಿನ ಆಫರ್ ಮಾಡ್ತಾ ಇದ್ದಲ್ಲ, ಬಿದ್ದಿರೋದೆಲ್ಲ ತಗೊಂಡೋಗಿ ಅವನೊಂಚೂರು ಸಕ್ಕರೆ ಬೆಲ್ಲ ತುಪ್ಪ ಎಲ್ಲ ಹಾಕಿ ಏನೋ ಒಂದು ಹೊಸ ಡಿಶ್ ಮಾಡಿ ತಗೊಂಡ್ಬಂದು ಆಫರ್ ಮಾಡ್ತಿರ್ಲಿಲ್ವಾ? ಮತ್ತೇನು, ಏನ್ ಕಮ್ಮಿ ಆಯ್ತು? ಯಾಕೆ ನನ್ನ ಈ ಶಿಕ್ಷೆ ಕೊಟ್ಟಿದ್ದೆ ನೀನು ಅಂತ ಕೇಳ್ತಾನೆ ದೇವ್ರನ್ನ. ಏನಾದ್ರು ಕಮ್ಮಿ ಆಗಿತ್ತಾ ಅದ್ರಲ್ಲಿ? ನಿನಗೆ ಆಫರ್ ಮಾಡಿನೇ ನಾನು ತಿಂತಾ ಇದ್ದಿದ್ದು. ಜಗನ್ನಾಥನ್ಗೆ ಆಫರ್ ಮಾಡೋವರೆಗೂ ಅವನೇನು ತಿಂತಿರ್ಲಿಲ್ಲ. ಇದು ಯಾವ ತರ ಭಕ್ತಿ? ಯಾವ ಶಾಸ್ತ್ರ ಇದೆ ನೋಡೋಣ, ಹೇಳಿ. ಯಾವ್ದನ ಶಾಸ್ತ್ರ ಇದ್ರೆ ಓದಿ ಹೇಳಿಪ್ಪ, ನನ್ಗೆ ಗೊತ್ತಿಲ್ಲ. ಯಾವ ಪುರಾಣದಲ್ಲಿದೆ ಹೇಳಿ, ಬಿದ್ದಿರೋ ತಗೊಂಬಂದು ಆಫರ್ ಮಾಡೋದು? ಜಗನ್ನಾಥನೇ. ಅವನು ಯಾರ ಹತ್ರ ಹೆಂಗ್ ತಗೋಬೇಕು ತಗೊಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪರತಂ ಅಶ್ನಾಮಿ ಪ್ರಯತಾತ್ಮನಃ. ಭಗವದ್ಗೀತೆ 9:26. ಏನ್ ಹೇಳ್ತಾನೆ ಕೃಷ್ಣದಲ್ಲಿ? ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ, ಯಾವ್ದೋ ಒಂದು ಪತ್ರೆ, ತುಳಸಿ ಪತ್ರನೋ ಯಾವ್ದೋ ಒಂದು ಪತ್ರೆ ತಗೊಂಡೋಗಿ, ಫಲಂ ಒಂದು ಕಿತ್ಲೆ ಹಣ್ಣು ತೊಳೆ ತಗೊಂಡೋಗಿ, ಒಂದೇ ಒಂದು ದ್ರಾಕ್ಷಿ ತಗೊಂಡೋಗಿ ಪರವಾಗಿಲ್ಲ, ಒಂದೇ ಒಂದು ದಾಳಿಂಬೆ ಕಾಳು ತಗೊಂಡೋಗಿ ಪರವಾಗಿಲ್ಲ, ಒಂದೇ ಒಂದು ದಾಳಿಂಬೆ ಕಾಳು, ಒಂದ್ ಹಣ್ಣಲ್ಲ, 1000 ಇರುತ್ತೆ ಕಾಳದೊಳಗೆ, ಒಂದ್ ತಗೊಂಡೋಗಿ. ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದ್ ಹನಿ ನೀರು ತಗೊಂಡೋಗಿ. ದಿನ ರಾಜಭೋಗ ಮಾಡಿ ಅಂತ ಯಾರು ಕೇಳ್ತಾರೆ? ಇದ್ರೆ ಮಾಡಿ. ನಿಮ್ಗೆ ಭಗವಂತ ಲಕ್ಷ ಕೊಟ್ಟಿದ್ದಾನೆ, ಮಾಡಿ. ಯಥೇಚ್ಛವಾಗಿ ದುಡ್ಡು ಕೊಟ್ಟಿದ್ದಾನೆ, ಮಾಡಿ. ಇಲ್ವಾ? ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದಿಷ್ಟು ಎಲೆ, ಒಂದಿಷ್ಟು ನೀರು, ಒಂದಿಷ್ಟು ಹಣ್ಣು, ಒಂದಿಷ್ಟು ಹೂವ. ಯೋ ಮೇ ಭಕ್ತಿಯ ಪ್ರಯಚ್ಛತಿ, ಯೋ ಯಾರು, ಮೇ ನನಗೆ, ಭಕ್ತಿಯಿಂದ ಪ್ರಯಚ್ಛತಿ ಅರ್ಚನೆ ಮಾಡ್ತಾನೆ. ಯಾರು ನನಗೆ ಭಕ್ತಿಯಿಂದ ಅದನ್ನ ಅರ್ಪಣೆ ಮಾಡ್ತಾನೆ. ತದ್ ಅಹಂ, ಅದನ್ನ ನಾನು, ತತ್ ಅಹಂ, ಅದನ್ನ ನಾನು, ಭಕ್ತಿ ಉಪಹೃತಂ, ಭಕ್ತಿಯಿಂದ ಅಶ್ನಾಮಿ, ತಿಂತೀನಿ. ಪ್ರೇತಾತ್ಮ ಅಲ್ಲ, ಪ್ರಯತ. ಯತ ಅಂದ್ರೆ ಟ್ರೈ ಮಾಡು, ಯತ್ನ ಮಾಡು ಅಂತೀವಲ್ವಾ, ಪ್ರಯತ್ನ ಅಂತೀವಲ್ವಾ, ಹಾಗೆ. ಪ್ರಯತಾತ್ಮನಃ, ಯಾರು ನನ್ನನ್ನ ಇಷ್ಟು ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಹರಿ ಕೊಡ್ತಾನೆ ಅಲ್ಲ, ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆಕಾಶ ನಕ್ಷತ್ರ ಹಿಡಿಯಕ್ಕೆ ಪ್ರಯತ್ನ ಮಾಡ್ರಿ, ಏನ್ ಕಳ್ಕೊಳ್ಳೋದಿಲ್ಲ, ಮಾಡಿ, ಪ್ರಯತ್ನ ಮಾಡಿ. ಸೂರ್ಯ ಹಿಡಿಯಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಕೈ ಹಾಕಿ ಮೇಲಕ್ಕೆ ಸೂರ್ಯ ಸಿಗ್ತಾನೆ ಅಂತ ಮಾಡಬೇಡಿ, ಪ್ರಯತ್ನ ಮಾಡಿ ಸಾಕು. ಏನಪ್ಪ ಬಂದಿರೋದು ನಮ್ಗೆ? ಕೃಷ್ಣ ಇಷ್ಟು ಚೆನ್ನಾಗಿ ಹೇಳ್ತಾನೆ, ನೀವು ಪ್ರಯತ್ನ ಮಾಡಿ ಸಾಕು ಅಂತ ಹೇಳ್ತಾನೆ, ಅದು ಮಾಡಕ್ ಆಗ್ತಲ್ವಲ್ಲ ನಮ್ಗೆ? ನಮ್ ದುರ್ಬುದ್ಧಿಗೆ ಏನ್ ಕಳ್ಕೊಂಡಿದೆ ಗೊತ್ತಿಲ್ಲ ನಮ್ಗೆ. ಆಕಾಶಕ್ಕೆ ಗಿಣಿ ಹಾಕಬೇಡಿ, ಆಕಾಶಕ್ಕೆ ಗಿಣಿ ಹಾಕೋ ಪ್ರಯತ್ನ ಮಾಡಿ ಅಂತೀವಲ್ವಾ, ಹಾಗೆ. ಅದಾಗಲ್ಲ ಅಂತ ಗೊತ್ತು. ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿ ಎಷ್ಟು ಕೆಟ್ಟಿದೆ ಅಂದ್ರೆ, ನಾವು ತಿನ್ನೋ ಅನ್ನನ ತಿನ್ನೋಕ್ ಮುಂಚೆ ಭಗವಂತನ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಮತ್ತೆ ಓಡೋಗ್ತೀವಿ. ಓ ವೆಂಕಟರಮಣ, ಸಂಕಟ ಬಂದಿದೆ ನನಗೆ. ಇಲ್ಲ ಮೂರ್ಖ, ನೀನ್ ತಿನ್ನೋ ಅನ್ನ ನನಗೆ ಆಫರ್ ಮಾಡಿದ್ಯೇನೋ, ಮತ್ತೆ ಸಂಕಟ ಬರೋದು ಇನ್ನೇನ್ ಬರುತ್ತೆ ನಿನಗೆ? ಸುಧಾಮನ್ನೇ ಬಿಡ್ಲಿಲ್ಲ. ಸುಧಾಮ ಮಹಾಭಕ್ತ, ಬ್ರಾಹ್ಮಣ, ಸಾಂದೀಪಿನ ಋಷಿಗಳ ಹತ್ರ ಪಾಠ ಕಲ್ತಂತಹ ವಿದ್ವಾಂಸ.
ಕೃಷ್ಣ ಪ್ರಾಣ ಸಖ, ಅವನನ್ನೇ ಬಿಡ್ಲಿಲ್ಲ. ನಾವ್ ಯಾವುದು? ಎಷ್ಟು ಬಡ್ಕೋತೀವಿ, ಅಪ್ಪ ಪ್ರಸಾದ ಆಫರ್ ಮಾಡ್ರಿ, ಆಫರ್ ಮಾಡ್ರಿ, ಈರುಳ್ಳಿ ಬಿಡಿ, ಬೆಳ್ಳುಳ್ಳಿ ಬಿಡಿ. ಇಲ್ಲ, ನಾನ್ ಬಿಡಲ್ಲ. ಮತ್ತೆ ಅಡಿ ಮಾಡಿ ಒಂದ್ ಕತೆ ಆಗುತ್ತೆ ನಮ್ಗೆ. ಅವ್ನ್ ಮಾಡಿದ್ದು ಗೊತ್ತಿಲ್ಲದೆ ಮಾಡಿದ ಒಂದು ಅಪರಾಧ. ಎಷ್ಟ್ ಜನ ಆಫರ್ ಮಾಡ್ತಲ್ಲ, ಕೈ ಎತ್ತಿ ನೋಡೋಣ ಧೈರ್ಯವಾಗಿ. ಇನ್ನೂ ಆಫರ್ ಮಾಡ್ತಾ ಇಲ್ಲ, ಭಗವಂತನಿಗೆ ಆಫರ್ ಮಾಡ್ತಾ ಇಲ್ಲ, ಕೈ ಎತ್ತಿ ನೋಡೋಣ. ಇದಕ್ ಮಾತ್ರ ಧೈರ್ಯ ಬರೋದಿಲ್ಲ. ಮತ್ತೆ ಯಾಕೆ ಕೊಡೋಗ್ತೀವಿ ಸಂಕಟ ಬಂದಾಗ? ಸಂಕಟ ಬರೋದೇ ಅದಕ್ಕೋಸ್ಕರ. ನಮಗೆ ಭಗವಂತನ ಭಕ್ತಿ ಮಾಡ್ತಲ್ಲ, ಅದಕ್ಕೆ ಸಂಕಟ ಬರ್ತಾ ಇದೆ ನಮಗೆ. ಪರವಾಗಿಲ್ಲ, ಧೈರ್ಯ ಮಾಡಿ, ಎತ್ತಿ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ, ನಾನಿನ್ನು ಆಫರ್ ಮಾಡ್ತಾ ಇಲ್ಲ, ನಾನಿನ್ನೂ ಭೋಗ ಅರ್ಪಣೆ ಮಾಡ್ತಾ ಇಲ್ಲ, ನನಗಿನ್ನೂ ಬುದ್ಧಿ ಬಂದಿಲ್ಲ. ಇಷ್ಟೆಲ್ಲ ಕೇಳಿದ್ರೆ ನನಗೆ ಬುದ್ಧಿ ಬಂದಿಲ್ಲ. ನೀವು ಇಷ್ಟು ಹೇಳಿದ್ರೆ ನನಗೆ ಬುದ್ಧಿ ಬರೋದಿಲ್ಲ. ಎಲ್ಲ ಮಾಡ್ತೀವಲ್ಲ, ಯುಗಾದಿಗೆ, ಸಂಕ್ರಾಂತಿಗೆ, ದಸರಾ ಬೊಂಬೆ ಕೂರಿಸ್ಬಿಟ್ಟು ಮಾಡ್ತೀವಲ್ಲ ಭೋಗ ಅರ್ಪಣೆ. ಅದು ಏನಕ್ಕೆ ಮಾಡ್ತೀರಾ? ಭಕ್ತಿಯಿಂದ ಮಾಡ್ತೀರಾ? ಇಲ್ಲ. ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಗೀತೆಯಲ್ಲಿ, ಯೋಮ ಭಕ್ತಿಯ ಪ್ರಯಚ್ಛತಿ, ಭಕ್ತಿಯಿಂದ ಅರ್ಪಣೆ ಮಾಡ್ಬೇಕು ನನಗೆ, ಅದನ್ನ ನಾನು ಅಷ್ಟೇ ಭಕ್ತಿಯಿಂದ ತಿಂತೀನಿ ಅಂತಾನೆ ಕೃಷ್ಣ. ಖಂಡಿತವಾಗ್ಲೂ ಭಕ್ತಿಯಿಂದ ತಿಂತಾನೆ ಕೃಷ್ಣ. ಭಕ್ತಿಯಿಂದ ತಿಂತಾನೆ ಕೃಷ್ಣ. ನೋಡ್ಬೇಕಾ? ಸರಿ, ವಾಪಸ್ ಬನ್ನಿ. ಸೋನ ಮಹಾಪಾತ್ರ ಭಗವಂತನಿಗೆ ಹೇಳ್ತಾನೆ, ಪ್ರತಿದಿನ ನಾನು ಆಫರ್ ಮಾಡ್ತಾ ಇದ್ದೆ, ನಿನ್ಗೆ ಆಫರ್ ಮಾಡಿದೆ ಏನು ತಿಂತಾ ಇರಲಿಲ್ಲ, ಆದ್ರೆ ನಾನು ಮಂತ್ರಗಳನ್ನ ಹೇಳ್ತಿರ್ಲಿಲ್ಲ. ಅದೇನ ತಪ್ಪಾಯ್ತಾ? ಮಂತ್ರ ಹೇಳಬೇಕಾ ನಾವು? ಮಂತ್ರ ಹೇಳಬಾರ್ದು ನಾವು, ಪ್ರೀತಿಯಿಂದ ಹೇಳಬೇಕು ಅಷ್ಟೇನೆ. ನಾವ್ ಏನೇ ಮಂತ್ರ ಹೇಳಿದ್ರು ಮಂತ್ರದಲ್ಲಿ ದೋಷ ಬರುತ್ತೆ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯಾರೋ ಒಬ್ರು ಹೇಳಿದ್ರು, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಂತ್ರ ಹೇಳ್ತೀನಿ ಅಂತ. ಯೂಟ್ಯೂಬ್ ಅಲ್ಲಿ ಕಲ್ತ್ಕೋತೀವಿ ಮಂತ್ರ ಅಂತಾರೆ. ಗುರು ಮುಖ್ಯನ ಬರ್ಬೇಕು ಮಂತ್ರ. ಆದ್ರೆ ಮಹಾಪಾತ್ರ, ಸೋನ ಮಹಾಪಾತ್ರ ಅಂತ ಭಕ್ತರಿಗೆ ಬೇಕಿಲ್ಲ ಅದು ಮಂತ್ರ. ಗೋಪಿಯರು ಯಾವ್ದಾದ್ರು ಮಂತ್ರ ಹೇಳ್ತಾ ಇದ್ರ? ಅದು ಯಾವ ಶಾಸ್ತ್ರದಲ್ಲಿಲ್ಲ ಗೋಪಿಯರು ಈ ಮಂತ್ರ ಹೇಳ್ತಾ ಇದ್ರು ಅಂತ. ಅವ್ರು ಹೇಳ್ತದ ಒಂದೇ ಮಂತ್ರ, ಕೃಷ್ಣ 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 ಕೃಷ್ಣ. ಎಲ್ಲಿದ್ಯಾ ಕೃಷ್ಣ? ಏನ್ ಮಾಡ್ತಾ ಇದೆಯಾ ಕೃಷ್ಣ? ಹಸು ಮೇಸಕ್ ಹೋಗ್ತಿದ್ಯಾ? ಅವಾಗ ಏನ್ ಮಾಡ್ತಾ ಇದೆಯಾ? ಬಿಸಿಲು ಜಾಸ್ತಿ ಇದೆ, ಎಲ್ಲಿ ಕೂತಿದ್ಯಾ? ಮಳೆ ಬರ್ತಾ ಇದೆ, ಎಲ್ಲಿದ್ಯಾ ನೀನು? ಬರೀ ಕಾಲದಲ್ಲಿ ಬರ್ತಾ ಇದೆಯಾ? ಕಲ್ ಚುಚ್ಚುತ್ತೋ ಮುಳ್ಚುತ್ತೋ? ಇದೇ ಮಂತ್ರ. ಗೋಪಿಯರ ಮಂತ್ರ ಇದೆ. ಅಂದ್ರೆ ಭಕ್ತರಿಗೆ, ಶುದ್ಧ ಭಕ್ತಿಗೆ, ರಾಗ ಭಕ್ತಿಗೆ ಯಾವ ಮಂತ್ರ ಬೇಕು? ಕೃಷ್ಣ ಸ್ಮರಣೆನೇ ಮಂತ್ರ ಅವರಿಗೆ, ನಿತ್ಯ ಸ್ಮರಣೆ. ಇವನು ಹೇಳ್ತಾನೆ, ನಾನು ಮಂತ್ರ ಗಿಂತ್ರ ಏನು ಹೇಳ್ತಿರ್ಲಿಲ್ಲ, ಆಫರ್ ಮಾಡ್ತಾ ಇದ್ದೆ. ಹೇಗೆ ಆಫರ್ ಮಾಡ್ತಾ ಇದ್ದೆ? ವಿತ್ ಗ್ರೇಟ್ ಲವ್ ಅಂಡ್ ಡಿವೋಷನ್. ವಿತ್ ಗ್ರೇಟ್ ಲವ್ ಅಂಡ್ ಡಿವೋಷನ್, ಪ್ರೀತಿ ಮತ್ತೆ ಭಕ್ತಿಯಿಂದ ಆಫರ್ ಮಾಡ್ತಾ ಇದ್ದ. ಜಗನ್ನಾಥನ್ ಕೇಳ್ತಾನೆ, ಸಾಕಾಗಲ್ವ ನಿನ್ಗೆ? ಇಲ್ಲ ಅನ್ನಂಗಿಲ್ಲ ಇವಾಗ. ಬೋಲ್ತಿ ಬಂದ್ ಜಗನ್ನಾಥ ಬಾಯಿ ಮುಚ್ಕೋಬೇಕು ಇವಾಗ. ಇದು ಸಾಕಾಗಲ್ವಾ ನಿನ್ಗೆ ಅಂತ ಕೇಳಿದೆ. ಇಲ್ಲ ಸಾಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಮತ್ ಸಾಕು ಅಂದ್ರೆ ಮತ್ತೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯ ನನಗೆ? ಕೇಳ್ಬೋದಲ್ಲ. ನೀನ್ ಕೇಳೋದೇನು? ಅವ್ನ್ ಶಾಸ್ತ್ರ ಓದಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ. ಕೃಷ್ಣ ಗೀತೆ ಹೇಳ್ತಾನೆ, ಯೋಮ ಭಕ್ತ ಪ್ರಯಚತಿ, ನಾನ್ ಭಕ್ತಿಯಿಂದ ಆಫರ್ ಮಾಡ್ತಾ ಇದ್ದೆ ನಿನಗೆ, ಸಾಕಾಗಿಲ್ವ ನಿನಗೆ ಅಂತ ಕೇಳ್ತಾನೆ. ಅಥವಾ ಏನಾದ್ರು ಮಂತ್ರಗಿಂತ ಹೇಳ್ಬೇಕಿತ್ತಾ? ಈ ಮಾತು ಕೇಳ್ತಾನೆ ಜಗನ್ನಾಥ್. ಈ ಮಂತ್ರ ಕೇಳಿ ಒಂದ್ ಸೆಕೆಂಡ್. ಓ ಜಗನ್ನಾಥ, ಮಂತ್ರ ಹೇಳ್ಬೇಕಿತ್ತ ನಾನು? ಇಷ್ಟು ಸಾಕಾಗಿಲ್ಲ ನಿನ್ಗೆ? ಜಗನ್ನಾಥನ ಮೇಲೆ ಫೈಟಿಂಗ್ ಭಕ್ತ. ಏನ್ ತಪ್ಪಾಯ್ತು ಮತ್ತೆ ಹೇಳು. ಅಥವಾ ಇನ್ನೇನು ಎಕ್ಸ್ಟ್ರಾ ಬೇಕಾದ್ರೆ ಹೇಳು, ಕೊಡೋಣ. ಅದಕ್ಕೆ ನನ್ಗೆ ಗೊತ್ತಿರೋದು ಇಷ್ಟೇ, ಪ್ರೀತಿ ಮತ್ತೆ ಭಕ್ತಿ ಇಷ್ಟೇ ಗೊತ್ತಿರೋದು. ಇನ್ನೇನಾದ್ರು ಎಕ್ಸ್ಟ್ರಾ ಬೇಕಾ? ಎಕ್ಸ್ಟ್ರಾ ಏನಿದೆ?
ಇದೇ ಹೈಯೆಸ್ಟ್, ಇದಕ್ಕೆ ಮೇಲೆ ಇನ್ಯಾವುದೂ ಇಲ್ಲ. ಪ್ರೀತಿ ಮತ್ತೆ ಭಕ್ತಿಯಿಂದ ಭಗವಂತನಿಗೆ ಆಫರ್ ಮಾಡೋದು ಬಿಟ್ಟು ಅದಕ್ಕಿಂತ ಬೇರೆ ಇನ್ನೇನಿಲ್ಲ. ಮೇಲೆ ಒಂದು 100 ರೂಪಾಯಿ ದಕ್ಷಿಣೆ ಕೊಟ್ಟು ಏನೋ ಹೇಳೋದಕ್ಕೆಲ್ಲ, ಅರ್ಶನ ಕುಂಕುಮ ಕೊಟ್ಟು ಹೇಳ್ಬೇಕಾಗಿಲ್ಲ ಭಗವಂತನಿಗೆ. ಪ್ರೀತಿ ಮತ್ತೆ ಭಕ್ತಿ ಕೊಟ್ಬಿಟ್ರೆ ಮುಗಿದೋಯ್ತು. ನೀನ್ ಹೇಳಿದ್ಯಲ್ಲಪ್ಪ ಪ್ರೀತಿಯಿಂದ ಭಕ್ತಿಯಿಂದ ಕೊಡುವಂತ, ಅದಕ್ಕೆ ನಾನು ಕೊಟ್ಟಿದ್ದೀನಿ. ನೀನ್ ಅಕ್ಸೆಪ್ಟ್ ಮಾಡ್ಲೇಬೇಕು. ನೀನ್ ಅಕ್ಸೆಪ್ಟ್ ಮಾಡಿದ್ಯಾ ಅನ್ಕೊಂಡೆ ನಾನು ಪ್ರಸಾದ ತಿಂತಾ ಇದ್ದೀನಿ, ಮಹಾಪ್ರಸಾದ ತಿಂತಾ ಇದ್ದೀನಿ ನಾನು. ಜಗನ್ನಾಥಂದು ಪ್ರಸಾದ ಮಹಾಪ್ರಸಾದ ಅಂತ ಹೇಳ್ಬೇಕು ನಾವು. ಜಗನ್ನಾಥ್ ಮಹಾಪ್ರಸಾದ ಅಂತ ಹೇಳ್ಬೇಕು. ಮಹಾಪ್ರಸಾದೇ ಗೋವಿಂದೇ. ಪ್ರಸಾದ ಬೇರೆ, ಮಹಾಪ್ರಸಾದ ಬೇರೆ. ನಾ ಹೇಳಿದೆ ಆಗಮ ಶಾಸ್ತ್ರ, ಆಗಮ ಪದ್ಧತಿ ಪ್ರಕಾರ ಭಗವಂತನಿಗೆ ಫಸ್ಟ್ ಆಫರ್ ಮಾಡಿ ಅದನ್ನ ಬ್ರಾಹ್ಮಣರಿಗೋ ಭಕ್ತರಿಗೋ ಕೊಟ್ಟು ಆಮೇಲೆ ನಾವು ತಿನ್ಬೇಕು. ಓಕೆ, ನನ್ಗೆ ಅರ್ಥ ಆಗ್ತಲ್ಲ ಏನಾಗ್ತದೆ ಇಲ್ಲಿ ಅಂತ ಹೇಳ್ತಾನೆ. ಸ್ವಲ್ಪ ಅರ್ಥ ಮಾಡಿಸು, ಏನ್ ತಪ್ಪಿದೆ ನಂದು? ಏನೇ ಆಗ್ಲಿ ನೀನು ನನ್ನ ಜಗನ್ನಾಥ, ನನ್ನ ಕೃಷ್ಣ. ನೀನ್ ಏನ್ ಯೋಚನೆ ಮಾಡ್ತೀಯ ಸರಿ ಇರುತ್ತೆ, ನೀನ್ ಏನ್ ಹೇಳ್ತೀಯ ಸರಿ ಇರುತ್ತೆ. ಹೀಗೆ ಸೋನ ಮಹಾಪಾತ್ರ ಭಗವಂತನ ಮೇಲೆ ತನ್ನ ಬೇಸರವನ್ನ ತೋಡ್ಕೊಂಡು ಊಟ ಮಾಡದೆ ಮಲ್ಕೊಂಡ. ಯಾಕೆ ಊಟ ಮಾಡದೆ ಮಲ್ಕೊಂಡ? ಆಫರ್ ಮಾಡಿಲ್ವಲ್ಲ. ಯಾರು ಆಫರ್ ಮಾಡೋದಲ್ಲ, ತಾನೇ ಆಫರ್ ಮಾಡ್ಬೇಕು. ನಮ್ಮ ಮನೆಗಳು ಏನ್ ಮಾಡ್ತಾರೆ? ಹೆಂಡ್ತಿನೋ ಅಮ್ಮನೋ ಗಂಡನೋ ಯಾರು ಆಫರ್ ಮಾಡ್ತಾರೆ, ನಾವು ತಿಂದ್ಬಿಡ್ತೀವಿ. ಹೌದಾ? ಹೌದು. ಏನೋ ನಮ್ಗೆ ಕೆಲವು ಟೈಮ್ ಆ ಭಾಗ್ಯ ಸಿಗುತ್ತೆ. ಆಫರ್ ಮಾಡಕ್ಕೆ, ಅಡುಗೆ ಮಾಡೋ ಭಾಗ್ಯ ಇಲ್ಲ ನಮಗೆ ಭಗವಂತನಿಗೆ. ನಮ್ಗೆ ಗೊತ್ತಿಲ್ಲ ಮಾಡಕ್ಕೆ. ಭಗವಂತ ಆ ಸೇವೆ ನಮ್ಮ ಹತ್ರ ತಗೊಳ್ತಾ ಇಲ್ಲ. ಮಾಡ್ತಾರೆ, ಅಮ್ಮ ಮಾಡ್ತಾರೆ, ವೈಫ್ ಮಾಡ್ತಾರೆ, 6 ರೌಂಡ್ ಚಾಂಟಿಂಗ್ ಮಾಡ್ತಾರೆ, ಮನೇಲಿ ನಾದ್ನಿ ಇರ್ತಾರೆ ಮಾಡ್ತಾರೆ, 16 ರೌಂಡ್ ಜಪ ಮಾಡ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅಭಕ್ಷ್ಯ ಭೋಜನ ಮಾಡೋದಿಲ್ಲ. ಓಕೆ, ತಕ್ಕ ಮಟ್ಟಿಗೆ ಓಕೆ. ಅಲ್ಲೇ ಮಹಾಪಾತ್ರ ತಾನೇ ಮಾಡ್ಬೇಕು ಭೋಗ, ತಾನೇ ಆಫರ್ ಮಾಡ್ಬೇಕು, ತಾನೇ ಅಡಿಗೆ ಮಾಡ್ಬೇಕು, ಅದನ್ನ ತಾನೇ ತಿನ್ಬೇಕು. ಅಂದ್ರೆ ತಾನೇ ತಿನ್ಬೇಕಂದ್ರೆ ಕೊಟ್ಟು ತಿಂತಾನೆ. ಓಕೆ, ಇದು ಶುದ್ಧ ಭಕ್ತಿ. ನಾನೇ ಮಾಡ್ಬೇಕು. ನೋಡಿ ಎಷ್ಟು ಎಷ್ಟು ಅವಕಾಶ ಇದೆ. ಕೆಲವು ಡಿವೋಟಿಸ್ಗೆ ಹೇಳ್ತಿರ್ತೀವಿ ನಾವು, ನೋಡಿ ನಿಮ್ ಹೆಂಡತಿ ಮಾಡ್ಕೊಡ್ತಾರೆ ಅಂತ ವೇಟ್ ಮಾಡಬಾರ್ದು. ನಿಮ್ಗೆ ಭಾಗ್ಯ ಕೊಟ್ಟಿದ್ದಾನೆ, ನೀವು ಸೋನ ಮಹಾಪಾತ್ರ ಆಗ್ಬೋದು. ಒಳ್ಳೆ ಚಾನ್ಸ್ ಇದೆ, ಒಳ್ಳೆ ಆಫರ್ ಇದೆ ಇವತ್ತಿಂದ. ಯಾರ್ಯಾರು ಪ್ರಭು ಶಿಕ್ಷಾ ಪೇಪರ್ಸ್ ಬರೆದು ಕಂಪ್ಲೀಟ್ ಮಾಡಿದೀರಾ, ಸೋನ ಮಹಾಪಾತ್ರ ಆಗ್ಬೋದು ಜಗನ್ನಾಥನ ದೃಷ್ಟಿಯಲ್ಲಿ. ಇವತ್ತಿಂದನೇ ಅಡಿಗೆ ಮಾಡಿ. ಏನ್ ಮಾಡ್ತೀರಾ? ಏನಾದ್ರೂ ಮಾಡ್ರಿ ನೀವು, ಏನಾದ್ರೂ ಮಾಡಿ. ಉಪ್ಪು ಖಾರ ಸಕ್ಕರೆ ಏನ್ ಹೆಚ್ಚು ಕಮ್ಮಿ ನಡೆಯುತ್ತೆ, ಪರವಾಗಿಲ್ಲ, ಜಗನ್ನಾಥ ತಿಂತಾನೆ. ಅವನ್ಗೇನಿಲ್ಲ, ಅವನೇನ್ ಎಲ್ಲಾ ತಿಂತಾನೆ ಅವನು. ಒಳ್ಳೆ ಚಾನ್ಸ್ ಇದೆ. ಹೆಂಡತಿ ಮಾಡ್ಕೊಡ್ತಲ್ವಾ, ಬೇಡ ಬಿಡು ನಾನೇ ಮಾಡ್ತೀನಿ ಅಂತ ಮಾಡಿ ಅವ್ರು ಕೊಡಿ ಪ್ರಸಾದ. ಜಗನ್ನಾಥನ ಕೃಪೆ ಸಿಗುತ್ತೆ, ಭಕ್ತರ ಕೃಪೆ ಸಿಗುತ್ತೆ, ಸೋನ ಮಹಾಪಾತ್ರನ ಕೃಪೆ ಸಿಗುತ್ತೆ. ವಾವ್, ನನ್ನ ಸಕ್ಸೆಸರ್ ಬಂದ. ನನ್ನ ದಾರಿಯಲ್ಲಿ ಹೋಗೋನು, ನನ್ನ ಪರಂಪರೆಯಲ್ಲಿ ಹೋಗೋನು ಒಬ್ಬ ಭಕ್ತ ಸಿಕ್ಕಿದ್ದೇನೆ ಅಂತ ಕೃಪೆ ಸಿಗುತ್ತೆ ನಮಗೆ. ಸೋನ ಮಹಾಪಾತ್ರ ಪ್ರಸಾದ ತಗೊಳ್ಳಿಲ್ಲ, ಮಲ್ಕೊಂಡ್ಬಿಟ್ಟ. ಮಲಗದ್ಮೇಲೆ ಅವನಿಗೆ ಭಗವಂತ ಏನ್ ಬೇಕಾದ್ರೂ ಕೊಟ್ಟರು ತಿಂತಾನೆ. ಮಂತ್ರ ಬೇಡ, ತಂತ್ರ ಬೇಡ, ಏನು ಬೇಡ ಅವನಿಗೆ. ಪ್ರೀತಿ ಒಂದ್ ಸಾಕು. ನನ್ನ ಪ್ರೀತಿಲಿ ಏನಾದ್ರು ದೋಷ ಇದೆಯಾ? ನನ್ನ ಭಕ್ತಿಲಿ ಏನಾದ್ರು ಅಪರಾಧ ಇದೆಯಾ? ಹಿಂಗೆ ಯೋಚನೆ ಮಾಡ್ತಾ ಮಲಗಿರ್ತಾನೆ. ಜಗನ್ನಾಥ ಅವತ್ತು ರಾತ್ರಿ ಕನ್ಸಲ್ಲಿ ಬಂದು, ಓ ಸೋನ ಮಹಾಪಾತ್ರ, ನನ್ನ ಪ್ರಿಯ ಭಕ್ತ, ಹೆದರ್ಬೇಡ, ಮಾ ಶುಚಃ, ಡೋಂಟ್ ವರಿ, ನಾನಿದ್ದೇನೆ. ನಾನು ಪ್ರತಿದಿನ ನೀನು ಆಫರ್ ಮಾಡಿರುವಂತ ಭೋಗವನ್ನ ಪ್ರೀತಿಯಿಂದ ತಿಂತಾ ಇದ್ದೆ, ಚಪ್ಪರ್ಸ್ಕೊಂಡು ತಿಂತಾ ಇದ್ದೆ. ಚಪ್ಪನ್ ಭೋಗಲ್ಲ, ಚಪ್ಪನ್ ಭೋಗ್ಗಿಂತ ಚಪ್ಪರ್ಸ್ಕೊಂಡು ತಿಂತಾ ಇದ್ದೆ ನಾನು ನೀನು ಕೊಡುವಂತ ಭೋಗವನ್ನ. ಲಂಡಿ ಮಾತಾ ಬೇವಿನ ಸೊಪ್ಪು ಕೊಡ್ತಾ ಇದ್ಲು, ಚಪ್ಪರ್ಸ್ಕೊಂಡು ತಿಂತಾ ಇದ್ದೆ ನಾನು.
ತಿಂತಾನೆ ಭಗವಂತ. ಸುಧಾಮ ಹಳಸಿರೋ ಅವಲಕ್ಕಿ ಕೊಟ್ಟಿದ್ದ, ಚಪ್ಪರ್ಸ್ಕೊಂಡು ತಿಂದೆ ನಾನು. ಯಾಕೆ ಅದರಲ್ಲಿ ಪ್ರೀತಿ ಇತ್ತು, ನಾನು ಪ್ರೀತಿನ ಚಪ್ಪರ್ಸಿದ್ದು, ಅವಲಕ್ಕಿನಲ್ಲ. ಅದೆಲ್ಲೋ ಪ್ರೀತಿ ಮತ್ತೆ ಭಕ್ತಿನ ಚಪ್ಪರ್ಸ್ಕೊಂಡು ತಿಂದೆ ನಾನು. ನಾವು ಏನ್ ಭಗವಂತನಿಗೆ ಆಫರ್ ಮಾಡ್ತೀವೋ, ಇಡ್ಲಿ, ದೋಸೆ, ಚಪಾತಿ, ರಾಗಿ ರೊಟ್ಟಿ, ರಾಗಿ ಮುದ್ದೆ, ಸಾಂಬಾರು, ರಸ, ಸಾಂಬಾರ್ನ ಚಪ್ಪರ್ಸಲ್ಲ ಅವನು. ಸಾಂಬಾರಲ್ಲಿ ಎಷ್ಟು ಪ್ರೀತಿ ಇದೆ ನೋಡ್ತಾನೆ, ಅದನ್ನ ಚಪ್ಪರಿಸ್ತಾನೆ. ಪ್ರೀತಿ ಇಲ್ಲ ಅಂದ್ರೆ ಸಪ್ಪೆ ಸಪ್ಪೆ ಸಪ್ಪೆ. ಕೇಸರಿ ಬಾತ್ ಕೊಟ್ಟಿರ್ತೀವಿ, ಪ್ರೀತಿ ಇಲ್ಲ ಅದ್ರಲ್ಲಿ, ಅಯ್ಯೋ ಸಪ್ಪೆ ಸಪ್ಪೆ, ಟೇಸ್ಟೇ ಇಲ್ಲ ಅಂತಾನೆ. ಯಾಕೆಂದ್ರೆ ಪ್ರೀತಿ ಇರೋದಿಲ್ಲ, ಅದ್ರಲ್ಲಿ ಭಕ್ತಿ ಇರೋದಿಲ್ಲ. ಮತ್ತೇನ್ ಚಪ್ಪರಿಸ್ತಾನೆ, ವಾಪಸ್ ನಮ್ಗೆ ಹಂಗೆ ಕಳಿಸ್ತಾನೆ. ಇಫ್ ನಾಟ್ ಡೆಲಿವರ್ಡ್ ಪ್ಲೀಸ್ ರಿಟರ್ನ್ ಬ್ಯಾಕ್ ಹಾಕಿರ್ತಾರಲ್ಲ ಪೋಸ್ಟ್ ಅಲ್ಲಿ. ಇಫ್ ನಾಟ್ ಡೆಲಿವರ್ಡ್, ಡೆಲಿವರಿ ಆಗಿದೆ ವಾಪಸ್ ಕೊಡಿ, ವಾಪಸ್ ಕೊಡ್ತಾನ ಅವನು. ಯಾಕೆ ಪ್ರೀತಿ ಇಲ್ಲ. ನಾವು ಏನಪ್ಪಾ 4 ಇಡ್ಲಿ ಇಟ್ಟಿದ್ವಿ, 4 ಹಂಗೆ ಇದೆಯಲ್ಲ, ಕೃಷ್ಣ ತಿಂದಿಲ್ಲ, 4 ಹಂಗೆ ವಾಪಸ್ ಕೊಟ್ಬಿಟ್ಟಿದ್ದಾನೆ. ಅಲ್ಲ, ಅಲ್ಲಿ ಪ್ರೀತಿ ಇದ್ರೆ ಪ್ರೀತಿ ತಿಂದಿರ್ತಾನೆ, ಪ್ರೀತಿಯಿಂದ ಮಾಡಿದ್ರೆ ಸರಿ. ಜಗನ್ನಾಥ ಹೇಳ್ತಾನೆ, ನಾನು ಚಪ್ಪರ್ಸ್ಕೊಂಡು ತಿಂತಾ ಇದ್ದೆ. ಇನ್ನು ಮುಂದೆ ಇವತ್ತಿಂದ ನನಗೆ ಆ ಭೋಗವನ್ನ ಚಪ್ಪನ್ ಭೋಗಲಿ ಸೇರಿಸಿ ಕೊಡಬೇಕು. ಇನ್ಕ್ಲೂಡ್ ಮಾಡ್ದ ಕೃಷ್ಣ. ಅಮೆಂಡ್ಮೆಂಟ್ ಆಯ್ತು. ಅದಕ್ಕೆ ಹೇಳುದು, ಚಪ್ಪನ್ ಭೋಗಲಿ ಏನೇನ್ ಐಟಮ್ ಮಾಡ್ತಾರೆ ಅದೆಲ್ಲ ಲಿಸ್ಟ್ ಇದೆ. ಏನೇನ್ ಭೋಗ ಕೊಡ್ತಾರೆ ಎಲ್ಲ, ಪ್ರತಿ ಒಂದೊಂದು ಐಟಮ್ಗೂ ಯಾವ್ಯಾವ ಭಕ್ತರು ಮಾಡಿದ್ರು, ಯಾರ ನೆನಪಿಗೋಸ್ಕರ ಜಗನ್ನಾಥನ್ ಸ್ವೀಕಾರ ಮಾಡ್ತಾ ಇದ್ದಾನೆ, ಆ ಪರಂಪರೆಯಲ್ಲಿ ಬಂದವರೇ ಅದನ್ನ ಮಾಡಬೇಕು. ಅದಕ್ಕೆ ಹೇಳೋದು, ಆ ಆನಂದ್ ಬಜಾರ್ ಅಲ್ಲಿ ಏನಾದ್ರೂ ಬಿದ್ದಿರೋದು ಕಾಣಿಸಿದ್ರು ಅದನ್ನ ಎತ್ತು ಸುಮ್ಮನೆ ಬಾಯಿಗೆ ಹಾಕೋಬೇಕು. ಯಾರು ನೋಡ್ತಾರೆ ಹೆಂಗೆಲ್ಲ ಅಂತ. ಇಲ್ಲಿ ಪ್ರಸಾದ ನೋಡಿ, ನಮ್ಮ ಸೆಂಟ್ರಲ್ ಬರ್ತಾರೆ ಯಾರಾದ್ರೂ ಇದ್ರೆ ಅವ್ರಿಗೂ ಒಂದು ಕಿವಿ ಮಾತು, ಒಂದು ಅಗಳು ಅನ್ನ ಡಸ್ಟ್ಬಿನ್ಗೆ ಹೋಗ್ಬಾರ್ದು. ಯಾರು ಡಸ್ಟ್ಬಿನ್ಗೆ ಹಾಕ್ತಾರೆ ಅದನ್ನ ಹಂಗೆ ಎತ್ತು ನಿಮ್ ಬ್ಯಾಗ್ ಹಾಕಿ ಕಳಿಸ್ತೀವಿ, ಮತ್ತೆ ತಿನ್ಕೊಂಬನ್ನಿ ಮನೆಗೆ ಹೋಗಿ ಅಂತ. ಏನ್ ಅನ್ಕೊಂಡಿರ ಜಗನ್ನಾಥನ್ ಪ್ರಸಾದ? ಸುಮ್ಮನೆ ಅಷ್ಟು ದೂರ ಹೋಗಿ ಬರ್ತೀವಿ, ಆ ದಿನ 70 ಕಿಲೋಮೀಟರ್ ಹೋಗಿ ಬರ್ತಾರಲ್ಲ ಪ್ರಸಾದ ತರಕ್ಕೆ, ಟ್ರಾಫಿಕ್ ಅಲ್ಲಿ. ಯಾರು ನಮ್ಮ ಹೊಸಕೋಟೆ ಸೆಂಟರ್ಗೆ ಬರ್ತಾರೆ ಪ್ರಸಾದ ತಿಂತಾರೆ, ಅವ್ರಿಗೆ ಎಲ್ರಿಗೂ ಹೇಳ್ತಾ ಇದೀನಿ, ಟೆಂಪಲ್ಗೆ ಬಂದವ್ರಿಗೂ ಹೇಳ್ತಾ ಇದೀನಿ. ಸ್ಪೆಷಲ್ ಕೇಸ್ ನಮ್ದು. ಹೊಸಕೋಟೆಯಿಂದ ನಾವು ಜಗನ್ನಾಥ್ ಮಂದಿರಕ್ಕೆ ಹೋಗಿ ಪ್ರಸಾದ ತಗೊಂಡು, ಯಾರಿಗೋಸ್ಕರ? ನಿಮ್ ಮನೇಲಿ ಮಾಡ್ಕೊಂಬನ್ನಿ ಅಂತ ಹೇಳಿ ಮಾಡ್ಬೋಯ್ತಲ್ಲ. ಓ ಮಾತಾಜಿ, ನೀವು ನಾಳೆ 2 ಐಟಮ್ ಮಾಡ್ಕೊಂಬನ್ನಿ, ಪ್ರಭು ನೀವು 4 ಐಟಮ್ ಮಾಡ್ಕೊಂಬನ್ನಿ ಅಂತ ಹೇಳ್ಬೋಯ್ತಲ್ಲ ನಾವು. ಅರ್ಥ ಆಗ್ತಿದೆಯಲ್ವಾ? ಪ್ರಸಾದ್ ಮಹಿಮೆ ಅರ್ಥ ಆಗ್ತಾ ಇದೆಯಾ? ಒಂದು ಅಗಳು ಅನ್ನ ಉಗುರಲ್ಲಿ ಇದ್ರೂನು ಅದನ್ನ ತೊಳ್ಕೋಬಾರದು, ತಿಂದ್ಬಿಡೆ ತೊಳಿಬೇಕು ಕೈ. ಬಾಯಲ್ಲಿ ಅಲ್ಲಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ತಿಂದು ಆಮೇಲೆ ಬಾಯಿ ಮುಕ್ಕಳಿಸ್ಬೇಕು. ಏನ್ ಅನ್ಕೊಂಡಿದೀವಿ ಪ್ರಸಾದ ಅಂದ್ರೆ? ಇದು ಮಹಾಪ್ರಸಾದ, ಇದು ಜಗನ್ನಾಥ ತಿಂದಿರ್ತಾನೆ ಅದನ್ನ. ಯಾರು ಕ್ಯಾಟ್ರಿಂಗ್ ಸರ್ವಿಸ್ ಅವ್ರು ಮಾಡಿರೋದಲ್ಲ ಇದು. ಕ್ಯಾಟ್ರಿಂಗ್ ಮಾಡ್ತಾರಲ್ಲ, ಹನ್ಸು ಪಾನ್ ಪರಾಗು ಬೀಡಿ ಸೆತ್ಕೊಂಡು, ಅದೆಲ್ಲ. ಇದು ಮಹಾಪ್ರಸಾದ, ಜಗನ್ನಾಥ ಮಹಾಪ್ರಸಾದಂ ಕಿ ಜೈ. ನಾವ್ ಎಷ್ಟು ಪುಣ್ಯ ಮಾಡಿದೀವಿ, ಎಷ್ಟು ಭಾಗ್ಯಶಾಲಿಗಳು ನಾವು, ಭಗವಂತನ ಪ್ರಸಾದ ತಿಂತಾ ಇದ್ದೀವಿ ಇವತ್ತು. ಇದೆ ಅದರಿಂದ 1000 ಜನ, 10,000 ಜನ, 100,000 ಜನ ಶ್ರಮ ಪಡ್ತಾರೆ ಪ್ರಸಾದ ಮಾಡೋದಕ್ಕೆ. ಅದಕ್ಕೆ ಎಲ್ರಿಗೂ ಯಾಕೆ ಹೇಳ್ತೀವಿ ಗೊತ್ತಾ? ಬನ್ನಿ ಪ್ರಸಾದ ತಿನ್ಕೊಂಡು ಹೋಗಿ ಅಂತ. ಅದ್ರ ಮಹಿಮೆ ನಮ್ಗೆ ಗೊತ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಮನೆಗೆ ಪಾರ್ಸಲ್ ತಗೊಂಡೋಗಿ ಅಂತ ಹೇಳ್ತೀವಿ ಗೊತ್ತಾ? ಇದರ ಯಾರಾದ್ರು ಬೇಕಾದ್ರೆ ಆಮೇಲೆ ಹೇಳಿ ನೀವು. ನಾನು ಹೇಳ್ತೀವಿ ಗೊತ್ತಾ, ಪ್ರತಿ ವಾರ ಪ್ರಭು ನೆಕ್ಸ್ಟ್ ವೀಕಿಂದ ಬಾಕ್ಸ್ ತಗೊಂಬನ್ನಿ, ಮತಾಜಿ ನೆಕ್ಸ್ಟ್ ವೀಕಿಂದ ಬಾಕ್ಸ್ ತಗೊಂಬನ್ನಿ, ದೊಡ್ಡದೇ ತಗೊಂಬನ್ನಿ, ಚಿಕ್ಕದಾಯ್ತು ಇದು, 2 ಬಾಕ್ಸ್ ತಗೊಂಬನ್ನಿ, ಒಂದು ಖಾರ ತಗೊಂಡೋಗಿ ಒಂದು ಸ್ವೀಟ್ ತಗೊಂಡೋಗಿ, ಹೇಳಲ್ವಾ ನಾವು? ಹೋಟ್ಲಲ್ಲಿ 4 ಇಡ್ಲಿ ಸರ್ ಸಾಂಬಾರ್ ಎಕ್ಸ್ಟ್ರಾ ಆಗತ್ತೆ ಅಂತಾನೆ.
ಒಂದ್ ಸ್ವಲ್ಪ ಚಟ್ನಿ ಹಾಕಿ, ಚಟ್ನಿ ಎಕ್ಸ್ಟ್ರಾ ಆಗುತ್ತೆ ಚಾರ್ಜಸ್ ಅಂತಾನೆ. ಹೇಳಲ್ವಾ? ನಮಗೆ ಗೊತ್ತಿಲ್ಲ, ನಾವು ಹೋಗಲ್ಲ ಹೋಟ್ಲಿಗೆ. ಇನ್ನೊಂದು ಇಡ್ಲಿ ಎಕ್ಸ್ಟ್ರಾ ಚೆನ್ನಾಗಿದೆ ಅಂತ ಹಾಕ್ಸ್ಕೊಂಡ್ರೆ, ಸರ್ ಒಂದು ಇಡ್ಲಿಗೆ 20 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತಾನೆ. ಜಗನ್ನಾಥ್ ಎಕ್ಸ್ಟ್ರಾ ಕೇಳಲ್ಲ. ತಗೊಂಡೋಗಿ ಕೊಡಿ ಮನೆಗೆ ತಗೊಂಡೋಗಿ ಕೊಡಿ. ಪ್ರಸಾದ ಹಂಚಿ. ಪ್ರಸಾದ ತಿಂದು ಆದ್ರೂ ಅವ್ರ ಪಾಪಗಳ ನಾಶ ಆಗುತ್ತೆ. ಅದಕ್ಕೆ ಹೇಳೋದು, ಕರ್ಕೊಂಡ್ ಬನ್ನಿ, ಎಳ್ಕೊಂಡ್ ಬನ್ನಿ, ದರ ಅಂತ ಕೂರಿಸಿ ಪ್ರಸಾದ ತಿನ್ಸಿ, ಪ್ರೀತಿಯಿಂದ ಕಳಿಸಿ. ಗೊತ್ತಿಲ್ಲ ಅವರಿಗೆ ಪ್ರಸಾದ ಮಹಿಮೆ ಗೊತ್ತಿಲ್ಲ. ನಾವೇನೋ ಕ್ಲಾಸಲ್ಲಿ ಕೇಳ್ತೀವಿ, 1-2 ಮಾತುಗಳು ಕಿವಿಲಿ ಕೇಳಿಸ್ಕೊಂಡಿರ್ತೀವಿ, ನಮ್ಗೆ ಗೊತ್ತಾಗುತ್ತೆ. ಜಗನ್ನಾಥನ ಲೀಲೆಗಳು ಗೊತ್ತಾಗುತ್ತೆ, ಜಗನ್ನಾಥನ ಭಕ್ತ ಲೀಲೆಗಳು ಗೊತ್ತಾಗುತ್ತೆ, ಪ್ರಸಾದ ಮಹಿಮೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ. ನಾವ್ ಹೇಳಬೇಕು, ನೋಡಿ ಕ್ಲಾಸಲ್ಲಿ ಪ್ರಭುಗಳು ಎಷ್ಟು ಇದಾಗಿ ಹೇಳ್ತಾ ಇದ್ರು, ಸ್ಟ್ರಾಂಗ್ ಆಗಿ ಪ್ರಸಾದದ ಮಹಿಮೆ, ಭಕ್ತರ ಮಹಿಮೆ. ಅವತ್ತಿಂದ ಸೋನ ಮಹಾಪಾತ್ರ ಏನ್ ಮಾಡ್ತಾ ಇದ್ನೋ ಅದಕ್ಕೊಂದು ಹೆಸರು ಕೊಡ್ತಾರೆ. ಆ ಸ್ವೀಟು ಇವತ್ತಿಗೂ ಕೂಡ ಜಗನ್ನಾಥನಿಗೆ ಅರ್ಪಣೆ ಮಾಡ್ತಾರೆ. ಆ ಟೇಸ್ಟ್ ಯಾರು ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಟೇಸ್ಟ್ ಮಿಕ್ಸ್ಡ್ ಟೇಸ್ಟ್. ಅದು ಎಷ್ಟೋ ಜನ ನಾವಿಲ್ಲಿ ಪ್ರತಿ ಸೋಮವಾರ ಸ್ವೀಟ್ ತಗೊಂಬಂದು ಕೊಡ್ತೀನಿ ನಮ್ಮ ಆಫೀಸಲ್ಲಿ, ತಿನ್ಲಿ ಪ್ರಸಾದ ಅಂತ. ಸರ್ ಹೆಂಗ್ ಮಾಡ್ತಾರೆ ಸರ್ ಇದು ಟೇಸ್ಟು ಸಖತ್ತಾಗಿರುತ್ತೆ ಅಂತಾರೆ. ನನಗೂ ಗೊತ್ತಿಲ್ಲಪ್ಪ, ಭಕ್ತರು ಮಾಡ್ತಾರೆ ಅಷ್ಟೇ, ನಾವು ತಿಂತೀವಿ ಅಷ್ಟೇ. ಮನೆಗೆ ತಗೊಂಡೋಗಿ ಅಂತ ಕೊಟ್ಟಿದ್ದೀನಿ ಗೊತ್ತಾ, ಇಲ್ಲಿ ತಗೊಂಡ್ಬಂದು ಬಾಕ್ಸಲ್ಲಿ. ತಗೊಂಡೋಗಿ ಮನೆಗೆ ತಗೊಂಡೋಗಿ ನಿಮ್ಮ ಫ್ಯಾಮಿಲಿ ಕೊಡಿ. ಮಹಾಪ್ರಸಾದ, ನಾರದರಿಗೆ ಸಿಕ್ಕಿಲ್ದಿರುವಂತ ಪ್ರಸಾದ. ಶಿವ ಅರ್ಧ ಹಗಲು ತಿಂದ ತಕ್ಷಣ ತಾಂಡವ ನೃತ್ಯ ಮಾಡಿದ್ನಲ್ಲ, ಆ ಪ್ರಸಾದ ಇದು. ಯಾವ ಪ್ರಸಾದಕ್ಕೋಸ್ಕರ ನಾರದರು ವೈಕುಂಠದಲ್ಲಿ ಸೇವೆ ಮಾಡ್ತಾರೆ, ಕಸ ಗುಡಿಸ್ತಾರೆ. ಒಂದು ಹೆಣ್ಣಿನ ವೇಷದಲ್ಲಿ, ಸ್ತ್ರೀ ವೇಷದಲ್ಲಿ ವೈಕುಂಠದಲ್ಲಿ ಸೇವೆ ಮಾಡ್ತಾರೆ ಪ್ರಸಾದಕ್ಕೋಸ್ಕರ. ನಾವ್ ಮಾಡಿದ್ವಾ? ಒಂದು ಹೇಳ್ತೀನಿ ಇನ್ನೊಂದು. ಈಗ ನಮ್ಮ ಸೆಂಟರ್ಗೆ ಬರ್ತಾರೆ, ಸುಮ್ನೆ ಜಸ್ಟ್ ಇವೆಲ್ಲ ಏನೇನ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತ ನಿಮಗೆ ಎಕ್ಸಾಂಪಲ್. ಚಪ್ಪಲಿ ಬಿಡ್ತೀವಿ ನಾವು, ಚಪ್ಪಲಿ ಬಿಟ್ಟು ಒಳಗೆ ಬರ್ತೀವಿ. ನಾವು ಒಳಗೋಗ್ಬೇಕಾದ್ರೆ ಚಪ್ಪಲಿ ಗುಡ್ಡೆ ಆಗಿರುತ್ತೆ, ಎಲ್ಲಂದ್ರೆ ಬಿಟ್ಟು ಹೋಗಿರ್ತೀವಿ. ಕ್ಲಾಸ್ ಮುಗಿಸ್ಕೊಂಡು ಆಚೆ ಬರೋಷಲ್ಲಿ ಸಾಲಾಗಿ ಜೋಡಿಸಿರ್ತಾರೆ. ನೋಡಿದ್ದೀರಾ ಯಾರಾದ್ರು? ಕ್ಲಾಸ್ ಮುಗಿದ್ಮೇಲೆ ಹೇಳಿ, ಯಾರು ನೋಡಿದಾರೇನು? ನೋಡಿರ್ತಾರೆ ಅದು ಪ್ರತಿ ವಾರ ಸಾಲಾಗಿ ಜೋಡಿಸಿರ್ತಾರೆ. ಯಾರು ಜೋಡಿಸ್ತಾರೆ ಅದು? ಯಾರು ಜೋಡಿಸಿರ್ತಾರೆ? ನಾವೆಲ್ಲಂದ್ರೆ ಬಿಟ್ಟು ಹೋಗ್ತೀವಿ ಒಳಕ್ಕೆ. ಎಲ್ರು ಅಲ್ಲ, ಕೆಲವರು ನೀಟಾಗಿ ಜೋಡಿಸ್ಬಿಟ್ಟು ಹೋಗಿರ್ತಾರೆ, ಇನ್ ಕೆಲವರು ಎಲ್ಲಂದ್ರೆ ಬಿಟ್ಬಿಟ್ಟು ಹೋಗಿ ಜಾಗ ಎತ್ಕೊಂಡು ಬಿಟ್ಟು ಹೋಗ್ಬಿಡ್ತಾರೆ ಚಪ್ಪಲಿ. ಅವ್ರು ಕ್ಲಾಸ್ ಮುಗಿಸ್ಕೊಂಡು ಆಚೆ ಬರೋಷಲ್ಲಿ ಸಾಲಾಗಿ ಜೋಡಿಸಿರ್ತಾರೆ ಚಪ್ಪಲಿ. ಎಷ್ಟು ಪುಣ್ಯ ಬರುತ್ತೆ ನೋಡಿ ಅವರಿಗೆ ಚಪ್ಪಲಿ ಜೋಡಿಸೋದ್ರಲ್ಲಿ. ನಾವೇನು ಹೇಳಿದ್ವಾ ಸೇವೆ ನೀವು ಇದನ್ನ ಮಾಡಿ ಚಪ್ಪಲಿ ಜೋಡಿಸಿ ಸೇವೆ ಹೇಳಿದ್ವಾ? ವಾಲಂಟ್ರಿ ಮಾಡ್ತಾರೆ ಸೇವೆ, ಭಕ್ತರಿದ್ದಾರೆ. ಅದೊಂದು 15-20 kg ಇದೆ ಸ್ಪೀಕರ್, ಕೆಳಗಿಂದ ಎತ್ಕೊಂಡ್ ಬರ್ತಾರೆ. ಒಬ್ರು ಹೂ ಸೇವೆ ಮಾಡ್ತಾರೆ, ಕ್ಲಾಸ್ಗೆ ಬರೋದಿಲ್ಲ, ಏನ್ ಮಾಡಕ್ಕಾಗಲ್ಲ, ಕೃಪೆ ಕೊಟ್ಟಿಲ್ಲ ಅವ್ರಿಗೆ. ಸೊ ಪ್ರತಿಯೊಬ್ರು ಒಂದೊಂದು ಸೇವೆ ಮಾಡ್ತಾರೆ. ಗ್ರೂಪ್ ಮೆಸೇಜ್ ಹಾಕ್ತಾರೆ, ಕಾಲಿಂಗ್ ಸೇವೆ ಮಾಡ್ತಾರೆ, ಅಷ್ಟು ದೂರ ಟೆಂಪಲ್ಗೆ ಹೋಗಿ ಪ್ರಸಾದ ತರ್ತಾರೆ. ಮನೆ ಯಲಂಕದಲ್ಲಿದೆ, ಶೇಷಾದ್ರಿಪುರಂ ಟೆಂಪಲ್ಗೆ ಹೋಗ್ತಾರೆ, ಪ್ರಸಾದ ತಗೊಂಡು ಹೊಸಕೋಟೆಗೆ ಬರ್ತಾರೆ, ಹೊಸಕೋಟೆಯಿಂದ ಯಲಂಕಾಗೆ ಹೋಗ್ತಾರೆ. ಕೀರ್ತನ್ ಸೇವೆ ಮಾಡ್ತಾರೆ, ಫೋಟೋ ಡೆಕೋರೇಷನ್ ಮಾಡ್ತಾರೆ, ಪ್ರಸಾದ ಬಡಿಸೋ ಸೇವೆ ಮಾಡ್ತಾರೆ, ಪ್ರಸಾದ ಎಲ್ಲ ಆದ್ಮೇಲೆ ಆ ಹಾಲ್ನ ಕ್ಲೀನ್ ಮಾಡ್ತಾರೆ. ಮಾಡಿ ಚಾಪೆ ಮಾಡಿಸ್ತಾರೆ, ಚಾಪೆ ಹಾಕ್ತಾರೆ. ಓಕೆ, ಸೇವೆ ವಿಚಾರಕ್ಕೆ ಬಂದಾಗ ಹೇಳಿದೆ. ಸೋನ ಮಹಾಪಾತ್ರ ಅವತ್ತಿಂದ ಸರಿ. ಏನ್ ಹೇಳ್ತಾ ಇದ್ದೆ? ಕನ್ಸಲ್ ಬಂದ್ ಭಗವಂತ ಹೇಳಿದೆ ಅಲ್ಲ, ಸೋನ ಮಹಾಪಾತ್ರ ನೀನು ಪ್ರತಿದಿನ ಗರುಡ ಸ್ತಂಭದಿಂದ ನಿಂತ್ಕೊಂಡು ನೀನೇನ್ ಆಫರ್ ಮಾಡ್ತಾ ಇದ್ದಲ್ಲ, ನಾನು ಅದನ್ನ ತಿಂದ್ಬಿಟ್ಟೆ ಮಲ್ಕೊಳ್ತಾ ಇದ್ದಿದ್ದು. ಇವತ್ತು ನೀನ್ ಕೊಟ್ಟಿಲ್ಲ, ನನಗೂ ನಿದ್ದೆ ಬಂದಿಲ್ಲ. ಜಗನ್ನಾಥ ನಿದ್ದೆ ಮಾಡೋದಿಲ್ಲ. ಯಾಕೆ ನಿದ್ದೆ ಮಾಡೋದಿಲ್ಲ? ಭಕ್ತ ನಿದ್ದೆ ಮಾಡ್ತಾ ಇಲ್ಲ. ಮಣಿದಾಸ ನಾಟ್ಯ ಮಂಟಪದಲ್ಲಿ ನೃತ್ಯ ಮಾಡ್ಬೇಕಾದ್ರೆ
ಆ ಪುರಾಣ ಪಂಡ ಏನ್ ಮಾಡ್ತಾರೆ, ಹೊಡೆದು ಹಲ್ಲೆ ಮಾಡಿ ಕಳಿಸ್ಬಿಡ್ತಾರೆ. ಜಗನ್ನಾಥನ ಮುಂದೆ ನಿಂತ್ಕೊಂಡು ಅಳ್ತಾನೆ, ನನ್ಗೆ ಯಾಕೆ ಹಿಂಗ್ ಮಾಡಿದ್ರು ಅಂತ. ಆಶ್ರಮಕ್ಕೆ ಬಂದ್ ನಿದ್ದೆ ಬಂದಿಲ್ಲ ಅವತ್ತು ರಾತ್ರಿ, ಅವನಿಗೆ ಊಟ ಮಾಡಿಲ್ಲ, ನಿದ್ದೆ ಬಂದಿಲ್ಲ. ಜಗನ್ನಾಥ ಮಲಗಿಲ್ಲ, ಜಗನ್ನಾಥ ಊಟ ಮಾಡಿಲ್ಲ. ಹೊಸಬ್ರಿಗೆ ಏನೋ ಕತೆ ಹೇಳಿದವ್ರೆ, ಚೆನ್ನಾಗಿದೆ ಕತೆ ಅಲ್ಲ ಇದು, ಕತೆ ಅಲ್ಲ. ಜಗನ್ನಾಥ ಭಕ್ತ ಜೀವನದಲ್ಲಿ ಮಾಡುವಂತ ಲೀಲೆ ಇದು. ಒಂದೂರಲ್ಲಿ ಒಂದು ಕಾಗೆ ಇತ್ತಂತೆ, ಅದು ಮರದ ಮೇಲೆ ಕೂತಿತ್ತಂತೆ. ಅದು ಕೂತಿದ ತಕ್ಷಣ ಮೇಲಿಂದ ಒಂದು ಹಣ್ಣು ಬಿತ್ತಂತೆ. ಕತೆ ಚೆನ್ನಾಗಿದೆ, ಚಪ್ಪಾಳೆ, ಮಕ್ಕಳಲ್ಲಿ ಚೆನ್ನಾಗಿ ಚಪ್ಪಾಳೆ ಹೊಡಿತಾರೆ, ಚೆನ್ನಾಗಿದೆ ಕತೆ. ಆಮೇಲೆ ಟೀಚರ್ ಮುಂದೆ ಏನಾಯ್ತು? ಕತೆ ಅಲ್ಲ ಇದು, ಲೀಲೆ. ಕತೆನೆ, ಬಟ್ ಲೀಲೆ. ಒಂದು ಕಡೆ ನಾನು ಅಂತೆ ಯೂಸ್ ಮಾಡಿಲ್ಲ ಇಲ್ಲಿ, ಅಂತೆ ಕಂತೆ ಬೊಂತೆ ಇಲ್ಲ. ನಮಗೂ ಭಗವಂತ ಆ ತರ ಲೀಲೆ ಮಾಡ್ತಾನೆ. ಮಾಡಿ, ಭಕ್ತಿ ಮಾಡಿ, ನಮ್ ಜೊತೆ ಆಟ ಆಡ್ತಾನೆ, ನಮ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾನೆ, ಒಂದೇ ತಟ್ಟಲ್ಲಿ ಊಟ ಮಾಡ್ತಾನೆ. ನಾವು ಎಂಜಿಲ್ ಆಗುತ್ತೆ. ಭಗವಂತನ ಎಂಜಿಲ್ ಪಂಜಿಲ್ ಏನಿಲ್ಲ, ಅವನಿಗೆ ಅದೇ ಇಷ್ಟ. ನಮ್ಮಲ್ಲಿ ಭಕ್ತಿ ಇಲ್ಲ, ಅದಕ್ಕೆ ನಾವು ಅವನ್ನ ದೂರ ಇಟ್ಬಿಡ್ತೀವಿ. ಜಗನ್ನಾಥ ಊಟ ಮಾಡಿಲ್ಲ ಅವತ್ತು, ನಿದ್ದೆ ಮಾಡಿಲ್ಲ. ನನಗೆ ನೀನ್ ಕೊಡುವಂತಹ ಆಫರ್ ಏನಿದೆಯಲ್ಲ, ಸ್ವೀಟು, ಅದನ್ನ ತಿನ್ನದೆ ನಾನು ಊಟ ಮಾಡೋದಿಲ್ಲ, ನಾನು ನಿದ್ದೆ ಮಾಡೋದಿಲ್ಲ. ಇದು ಜಗನ್ನಾಥನ ತುಂಬಾ ಫೇವರೇಟ್ ಡಿಶ್, ಫೇವರೇಟ್ ಪ್ರಸಾದ. ತಿಂದಿರ್ತೀವಿ ನಾವು, ಏನೋ ಎಲ್ಲದಕ್ಕೂ ಒಂದೊಂದು ಮಹಿಮೆ ಇರುತ್ತೆ, ಎಲ್ಲ ತಿಂದಿರ್ತೀವಿ, ಎಲ್ಲ ಟೇಸ್ಟ್ ಮಾಡಿರ್ತೀವಿ, ಆದ್ರೆ ಮಹಿಮೆ ಗೊತ್ತಿಲ್ಲ. ಏನ್ ಬಂತು ಈಗ ಮಹಿಮೆ ಗೊತ್ತಾದ್ಮೇಲೆ ಅನ್ಸುತ್ತೆ ನೋಡಿ. ತಿಳ್ಕೊಂಡು ತಿಂದಿದ್ರೆ ಹೆಂಗಿರ್ತಾ ಇತ್ತು ಇವಾಗ. ಅಯ್ಯೋ, ಜಗನ್ನಾಥ್ಪುರಿಗೆ ಹೋಗಿ ಅದ್ ಮಿಸ್ ಮಾಡ್ಬಿಟ್ನಲ್ಲ, ಅಯ್ಯೋ ತಿಂದೆ ನಾನು ಅದನ್ನ, ಮುದ್ರಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ನಲ್ಲ. ಜಗನ್ನಾಥನ್ ಪ್ರಸಾದ ಬಿಸಾಕ್ಬಿಟ್ನಲ್ಲ. ಹೊಟ್ಟೆ ತುಂಬಿತು ಅಂದ್ರೆ ಬಾಕ್ಸ್ ಹಾಕೊಂಡು ಹೋಗಿ, ಇಲ್ಲ ಇನ್ನು ಸ್ವಲ್ಪ ಹಾಕ್ಸ್ಕೊಂಡು ಇನ್ನೊಂದ್ಸಲ ಹಾಕ್ಸ್ಕೊಳ್ಳಿ, ಚೆನ್ನಾಗಿದೆ ಪ್ರಭುವಿನ. ನಾಚಿಕೆ ಯಾಕೆ, ಮಿಗುತ್ತೆ ಪ್ರಸಾದ, ಇನ್ನು 100 ಜನಕ್ಕೆ ಆಗೋಷ್ಟು ಪ್ರಸಾದ ಇರುತ್ತೆ. ತಿನ್ನಿ, ಪ್ರಸಾದ ತಿನ್ನೋದ್ರಲ್ಲಿ ಹೆಸಿಟೇಟ್ ಮಾಡ್ಕೋಬಾರ್ದು. ಆ ಜಗನ್ನಾಥ ಯಾರ್ಯಾರ ಹೆಸರು ಬರೆದಿರ್ತಾನೆ ಗೊತ್ತಿಲ್ಲ, ಆ ಪ್ರಸಾದ ಮೇಲೆ ಯಾರ್ಯಾರಿಗೂ ಹೋಗುತ್ತೆ ಅದು. ಮಿಕ್ಕದ ಮೇಲೆ ನಾವು ತಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಜಗನ್ನಾಥ ಯಾರಿಗ್ ಹೋಗ್ಬೇಕು ಪ್ರಸಾದ ಅಂತ ಮೊದಲೇ ಹೆಸರು ಬರ್ದು ಕಳ್ಸಿಬಿಟ್ಟಿರ್ತಾನೆ, ಇಂಥವ್ರಿಗೆ ಹೋಗುತ್ತೆ ಪ್ರಸಾದ, ಇಂಥವ್ರ ಕೃಪೆ ಸಿಗುತ್ತೆ ಅಂತ. ಸೊ ಇದು ಪ್ರಸಾದದ ಮಹಿಮೆ. ಯಾವ ಕಾರಣಕ್ಕೂ ಪ್ರಸಾದವನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು. ಸ್ಟಾಪ್ ಮಾಡೋಣ ಇಲ್ಲಿಗೆ. ಜಗನ್ನಾಥನ್ ಲೀಲೆ ನಾಳೆಯಿಂದ ಕೃಷ್ಣ ಕಂಟಿನ್ಯೂ ಮಾಡೋಣ. ನಾನು ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ತೀನಿ. ಅನ್ಮ್ಯೂಟ್